ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸಲ್ಲಿ ನಿಮಗೆಲ್ಲ PDF ಸಿಗುತ್ತೆ. ಇವತ್ತಿನ ನ್ಯೂಸ್ ಪೇಪರು ಏಪ್ರಿಲ್ 23, 2022 ಸ್ಯಾಟರ್ಡೆ ನ್ಯೂಸ್ ಪೇಪರ್. ಈಗ ಈ ನ್ಯೂಸ್ ಪೇಪರಲ್ಲೂ ವ್ಯಾಲ್ಯೂ ಅಡಿಷನ್ ಟಾಪಿಕ್ಸ್ ಇದ್ದಾವೆ. ವ್ಯಾಲ್ಯೂ ಅಡಿಷನ್ ಅಂದರೆ ಈಗ ಉದಾಹರಣೆಗೆ ಶ್ರೀಲಂಕಾದ ಇಶ್ಯೂ ಇರ್ಬೋದು ಅಥವಾ ಇಸ್ರೇಲ್ ಇಶ್ಯೂ ಇರ್ಬೋದು. ಇವೆಲ್ಲವೂ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋವಂಥವು. ಅದಕ್ಕೆ ಈಗ ಒಂದೊಂದು ಸ್ಟೆಪ್ ಜಾಸ್ತಿ ಮುಂದೋಗಿದೆ, ಏನೇನಾಗಿದೆ ಅಂತ ಅಪ್ಡೇಟ್ ಆಗಿದೆ. ದೇರ್ಫೋರ್ ಇವನ್ನ ನಾನು ವ್ಯಾಲ್ಯೂ ಅಡಿಷನ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ವ್ಯಾಲ್ಯೂ ಅಡಿಷನ್ ಟಾಪಿಕ್ಸ್ ಇದ್ದಾವೆ ಹೊರತು ಹೊಸದಾಗಿ ಇವತ್ತಿನ ನ್ಯೂಸ್ ಪೇಪರಲ್ಲಿ ಡೀಟೇಲ್ಡ್ ಅನಾಲಿಸಿಸ್ ಟಾಪಿಕ್ಸ್ ಇಲ್ಲ. ಡೀಟೇಲ್ಡ್ ಅನಾಲಿಸಿಸ್ ಅಂದರೆ ಯಾವುದೋ ಒಂದು ಟಾಪಿಕ್ ತೊಗೊಂಡು ನಾವು ಫುಲ್ ಬೇಸಿಂದ ಸ್ಕ್ರ್ಯಾಚಿಂದ ನಾವು ಹೇಳ್ತೀವಲ್ಲ, ಆ ಥರದ್ದು ನಮಗೆ ಡೀಟೇಲ್ ಇಲ್ಲಿ ಯಾವುದೂ ಇಲ್ಲ. ವ್ಯಾಲ್ಯೂ ಅಡಿಷನ್ಸೇ ಇದೆ. ಹಾಗಾಗಿ ಪ್ರೀವಿಯಸ್ ನಾನು ಹೇಳಿರೋಂಥದ್ದನ್ನು ಒಂದ್ಸತಿ ನಿಮಗೆ ರೀಕ್ಯಾಪ್ ಮಾಡಿಬಿಟ್ಟು ಬೇಸಿಕ್ಸನ್ನ ಹೇಳ್ಬಿಟ್ಟು ನಾನು ಇದನ್ನು ಮುಂದೆ ತೊಗೊಂಡೋಗ್ತೀನಿ. ದೆನ್ ಆಲ್ಸೋ ನಾನು ಇಲ್ಲಿ ಯಾವ್ದಾರ ಒಂದು ಆರ್ಟಿಕಲ್ ಬಗ್ಗೆ ನಾನು ನಿಮಗೆ ಬೇಸಿಕ್ಸ್ ಹೇಳ್ತೀನಿ ಅಂದರೆ ಇವತ್ತಿನ ಆ ನ್ಯೂಸ್ ಪೇಪರ್ ತೊಗೊಂಡ್ಬಿಟ್ಟು ನೀವು ಆ ಆರ್ಟಿಕಲನ್ನು ಒಮ್ಮೆ ಓದೋವಂಥದ್ದು ಅತ್ಯವಶ್ಯಕ. ಯಾಕಂದರೆ ನೀವು ಅದನ್ನು ಓದಿ ಒಂದ್ಸತಿ ಅರ್ಥ ಮಾಡ್ಕೊಬೇಕು. ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಪ್ರಿಲಿಮ್ಸಲ್ಲಿ ಪೇಪರ್ 2 ಅಲ್ಲಿ ಇರೋದ್ರಿಂದ ನೀವು ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಓಕೆ, ಸೊ ಈಗ ಇಲ್ಲಿ ನಾವು ನೋಡೋಣ ಟಾಪಿಕ್ಕು. ಜಸ್ಟ್ 1 ಮಾರ್ಕರಿಗೆ ಅಥವಾ ನಮಗೆ ಇದು ಬರ್ಬೋದು. ದಟ್ ಈಸ್ ಸುಮನ್ ಕೆ ಬೆರ್ರಿ ಅನ್ನೋರನ್ನ ನೀತಿ ಆಯೋಗಿನ ವೈಸ್ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ನೀತಿ ಆಯೋಗ ಅಂದರೆ ಏನು, ಪ್ಲಾನಿಂಗ್ ಕಮಿಷನ್ನ ಇದು ಹೆಂಗೆ ರೀಪ್ಲೇಸ್ ಮಾಡ್ತು, ನೀತಿ ಆಯೋಗದಲ್ಲಿ ಏನೇನು ವಿಚಾರ ಬರುತ್ತೆ ಅಂತ ನಾವು ಯಾವುದೋ ಒಂದು ಡಿಸಿಸಿವ್ ಟಾಪಿಕ್ ಬಂದಾಗ ನಾವು ಅದರಲ್ಲಿ ನೋಡೋಣ. ಈಗ ಜಸ್ಟ್ ಇಲ್ಲಿ ಈ ವ್ಯಕ್ತಿ ಹೆಸರು ಸುಮನ್ ಅನ್ನೋರು ಈಗ ನೀತಿ ಆಯೋಗ ವೈಸ್ ಚೇರ್ಮನ್ ಆಗಿ ಸೇರ್ಕೊಂಡಿದ್ದಾರೆ, ಅಷ್ಟು ಸಾಕು. ದೆನ್ ಇಲ್ಲಿ ನಮಗೆ ನ್ಯೂಸಲ್ಲಿ ಇದೆ 2 JEM ಫಿದಾಯಿನ್ ಮಿಲಿಟೆಂಟ್ಸ್ ಕಿಲ್ಡ್ ಇನ್ ಜಮ್ಮು ಕಾಶ್ಮೀರ್ ಅಹೆಡ್ ಆಫ್ PM ವಿಸಿಟ್. PM ವಿಸಿಟ್ ಮಾಡೋ ಒಂದು ದಿನಗಳ ಮುಂಚೆ ಇಲ್ಲಿ ಫಿದಾಯಿನ್ ಮಿಲಿಟೆಂಟ್ಸ್ ಅಂದರೆ, ಫಿದಾಯಿನ್ ಅಂದರೆ ಸೂಸೈಡ್ ಅಂತ ಅರ್ಥ. ಓಕೆ, ಸೊ ಸೂಸೈಡ್ ಮಿಲಿಟೆಂಟ್ಸ್ ಇವ್ರು ಇದಾರಲ್ಲ, ಇವ್ರನ್ನ ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ಕಿಲ್ ಮಾಡಿದ್ದಾರೆ. ಫಿದಾಯಿನ್ ಅಂದರೆ ನಿಮಗೆ ಅದು ಗೊತ್ತಿರಲಿ, ಅದು ಬಿಟ್ಟರೆ ಇನ್ನೇನು ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ. ನೆಕ್ಸ್ಟ್, ಇಂಡಿಯಾ ಮತ್ತು UK ಡಿಫೆನ್ಸ್ ಟ್ರೇಡ್ ಟೈಸನ್ನು ಬೂಸ್ಟ್ ಮಾಡಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಈಗ ದಿ ಪ್ರೈಮ್ ಮಿನಿಸ್ಟರ್ ಆಫ್ UK ಬೋರಿಸ್ ಜಾನ್ಸನ್ ಅನ್ನೋರು ಇಂಡಿಯಾಗೆ ವಿಸಿಟ್ ಮಾಡಿದ್ದಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ನಡೆದಿದೆ, ದಟ್ ಈಸ್ OGEL. ಸೊ OGEL ಅಂತಂದರೆ ಇದು ಓಪನ್ ಜನರಲ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಅಂತ. ಓಪನ್ ಜನರಲ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಅಂತಂದರೆ ಯಾವುದಾದ್ರೂ ಒಂದು ಲೈಸೆನ್ಸನ್ನು ಅಂದರೆ ಯಾವುದಾದ್ರೂ ಒಂದು ಎಕ್ಸ್ಪೋರ್ಟನ್ನು ಮಾಡಬೇಕಾದ್ರೆ ಅದಕ್ಕೆ ಕೆಲವು ಬ್ಯೂರೋಕ್ರಾಟಿಕ್ ಚೆಕ್ಸ್ ಇರುತ್ತೆ, ಕೆಲವು ಹರ್ಡಲ್ಸ್ ಇರುತ್ತೆ, ರೆಡ್ ಟೇಪಿಸಮ್ ಇರುತ್ತೆ. ಸೊ ಆ ಕಾರಣದಿಂದ ಇದು ಈ ಓಪನ್ ಲೈಸೆನ್ಸ್ ಕೊಡೋದ್ರಿಂದ ಏನು ಜಾಸ್ತಿ ಡಿಲೇ ಇಲ್ಲದೆ ಫಾಸ್ಟಾಗಿ ಎಕ್ಸ್ಪೋರ್ಟ್ಗಳು ನಡಿಬೋದು. ಆ ಥರ ಇವರು ಯಾವುದನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್. ಇಂಡಿಯಾಗೆ ಏನಾದರೂ ಡಿಫೆನ್ಸ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಬೇಕಾದಲ್ಲಿ ಅವರು UK ಆ ಇಕ್ವಿಪ್ಮೆಂಟ್ಸ್ ತೊಗೊಬೇಕಾದ್ರೆ ತುಂಬ ಇಲ್ಲಿ ರೆಸ್ಟ್ರಿಕ್ಷನ್ಸು, ಪ್ರೊಸೀಜರ್ಸು ಅವೆಲ್ಲವನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಇದು ಕೊಟ್ಟಿದ್ದಾರೆ. ದೇರ್ಫೋರ್ OGEL ಅಥವಾ OGEL ಅಂತಂದರೆ ನಮಗೆ ಅರ್ಥ ಏನು, ಇಲ್ಲಿ ಓಪನ್ ಜನರಲ್ ಎಕ್ಸ್ಪೋರ್ಟ್ ಲೈಸೆನ್ಸ್. ಯಾವುದು ಕೊಟ್ಟಿರುವಂಥದ್ದು UK, ಯಾರಿಗೆ, ಇಂಡಿಯಾಗೆ. ಯಾವುದನ್ನು ಪ್ರೊಕ್ಯೂರ್ ಮಾಡೋದಕ್ಕೆ, ಡಿಫೆನ್ಸ್ ಇದನ್ನು ಪ್ರೊಕ್ಯೂರ್ ಮಾಡೋದಕ್ಕೆ. ಆಗ ಜೊತೆಗೆ UK ವಿಲ್ ಆಲ್ಸೋ ಪಾರ್ಟ್ನರ್ ವಿತ್ ಇಂಡಿಯಾ ಆನ್ ನ್ಯೂ ಫೈಟರ್ ಜೆಟ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿ ನಮಗೆ ಇಷ್ಟು ದಿನ ಏನು ರಷ್ಯಾದಿಂದ ಮಾತ್ರ ಸಿಗ್ತಾ ಇತ್ತಲ್ಲ, ಈಗ UKನೂ ಕೂಡ ನಮ್ಮ ಜೊತೆ ಟೆಕ್ನಾಲಜಿನ ಹಂಚ್ಕೊಳೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇಟ್ ಈಸ್ ಎ ವೆರಿ ಗುಡ್ ಮೂವ್. OGEL ನಿಮಗೆ ಇದರಲ್ಲಿ ಗೊತ್ತಿರಲಿ. ದೆನ್ 18 more ಶ್ರೀಲಂಕನ್ಸ್ ರೀಚ್ ತಮಿಳ್ನಾಡು. ನೋಡಿ, ಮಾಲ್ಡವೀಸು ಇಂಡಿಯಾ ಫಸ್ಟ್ ಪಾಲಿಸಿ ಮಾಡಿದೆ. ಅಂದರೆ ಕರೆಂಟ್ಲಿ ಮಾಲ್ಡವೀಸ್ ಏನು ಪ್ರೆಸಿಡೆಂಟ್ ಸೋಲೆ ಇದಾರಲ್ಲ, ಅವ್ರು ಇಂಡಿಯಾ ಫಸ್ಟ್ ಪಾಲಿಸಿ ಮಾಡಿದ್ದಾರೆ. ಯಾಕಂದರೆ ಮಾಲ್ಡವೀಸಿಗೆ ಚೆನ್ನಾಗಿ ಗೊತ್ತಿದೆ ಇಂಪಾರ್ಟೆನ್ಸ್ ಆಫ್ ಇಂಡಿಯಾ. ಇಲ್ಲಿ ಫಸ್ಟ್ ರೆಸ್ಪಾಂಡ್ ಮಾಡೋಂಥದ್ದೇ ಇಂಡಿಯಾ. ಆದರೆ ಶ್ರೀಲಂಕಾ ಚೈನಾ ಕಡೆ ಟಿಲ್ಟ್ ಆಗಿದೆ. ಈ ಥರ ಚೈನಾ ಕಡೆ ಟಿಲ್ಟ್ ಆಗಿರುವಂಥದ್ದು ಈಗ ನೋಡ್ರಿ, ತೊಂದರೆ ಆದರೆ ಇವರೆಲ್ಲ ಇಂಡಿಯಾಗೆ ಬರ್ತಿದ್ದಾರೆ ಹೊರತು ಇವ್ರು ಯಾರು ಚೈನಾಗೆ ಹೋಗ್ತಿಲ್ಲ. ಈಗ ಶ್ರೀಲಂಕಾದಲ್ಲಿ ಎಕನಾಮಿಕ್ ಕ್ರೈಸಿಸ್ ಆಗಿರೋದ್ರಿಂದ ಅಲ್ಲಿಂದ ಜನ ಎಲ್ಲ ವಲಸೆ ಇಲ್ಲಿ ನಮ್ಮ ತಮಿಳ್ನಾಡಿಗೆ ಬರ್ತಿದ್ದಾರೆ. ಆಯಿತಾ, ತಮಿಳ್ನಾಡಿಗೆ ಎದಕ್ಕೆ ಬರ್ತೀರಾ? ನೀವೆಲ್ಲ ಚೈನಾಗೆ ಹೋಗ್ಬೋದಲ್ಲ. ನಿಮ್ಮನ್ನು ಚೈನಾ ಬಿಡ್ಕೊಳೋದಿಲ್ಲ, ಟ್ರೀಟು ಮಾಡಲ್ಲ. ಹಾಗಾಗಿ ಶ್ರೀಲಂಕಾ ಕೂಡ ನೀವು ಇಂಡಿಯಾದ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೇನೇ ಕಷ್ಟ ಇದ್ರೂ ಫಸ್ಟ್ ನಿಮಗೆ ರೆಸ್ಪಾಂಡ್ ಮಾಡೋವಂಥದ್ದೇ ಇಂಡಿಯಾ. ಹಾಗಾಗಿ 18 more ಶ್ರೀಲಂಕನ್ಸ್ ಈಗ ತಮಿಳ್ನಾಡು ರೀಚ್ ಆಗಿದ್ದಾರೆ ಅಲ್ಲಿ ಇರೋದ್ರಿಂದ. ಹಾಗಾಗಿ ಇಲ್ಲಿ ಅಫಿಷಿಯಲ್ಸ್ ಅದನ್ನು ನೋಡ್ಬಿಟ್ಟು ಇವರಿಗೆ ದಟ್ ಈಸ್ ರೆಫ್ಯೂಜಿ, ದಟ್ ಈಸ್ ಅಸೈಲಮ್ ಸ್ಟೇಟಸ್, ಇವರಿಗೆ ಅಲ್ಲಿ ಏನಾದರೂ ಅಕಾಮಡೇಟ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ.
ಈ ಆರ್ಟಿಕಲ್ಲು ಪೋಸ್ಟಲ್ ಬ್ಯಾಲೆಟ್ ಫಾರ್ NRIs ಬೀಯಿಂಗ್ ಕಂಟೆಂಪ್ಲೇಟೆಡ್ ಅಂತ ಇದೆ. ಇದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ನಾನು ಇವತ್ತು ಮಾಡ್ತೀನಿ. ನೆಕ್ಸ್ಟ್ ನೋಡೋಣ. ಇವಾಗ ನಾವು ನ್ಯೂಸ್ ಪೇಪರ್ ಓವರ್ ವ್ಯೂ ನೋಡ್ತಿರೋಂಥದ್ದು. ಸೊ ಓವರ್ ವ್ಯೂ ಅಲ್ಲಿ ಈ ಪೇಜಲ್ಲಿ ನಮಗೆ ಯಾವುದು ಅಂತ ಇಂಪಾರ್ಟೆಂಟ್ ನಮಗೆ ಕಾಣಿಸ್ಲಿಲ್ಲ. ದೆನ್ ಅದಾದಮೇಲೆ ಇಲ್ಲೂ ಕೂಡ ಯಾವುದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೇಮ್ ಥಿಂಗ್. ದೆನ್ ಅದಾದಮೇಲೆ ಇಜಾಬ್ ರೋ 2 ಪೆಟಿಷನರ್ಸ್ ಸ್ಕಿಪ್ ಸೆಕೆಂಡ್ PU ಎಕ್ಸಾಮ್ ಇನ್ ಕರ್ನಾಟಕ. ಎಜುಕೇಷನ್ ಇಸ್ ದ ಬಿಗ್ಗೆಸ್ಟ್ ರಿಲಿಜನ್. ಸೊ ಹಾಗಾಗಿ ಕೆಲವು ಕಾರಣಗಳಿಗೋಸ್ಕರ ಈ ಥರ ಎಕ್ಸಾಮ್ಸನ್ನ ಸ್ಕಿಪ್ ಮಾಡಬೇಡಿ. ಇದು ಬೇರೆಯವರೆಲ್ಲ ಬಂದು ಎಕ್ಸಾಮ್ಸ್ ಬರೀತಿದ್ದಾರೆ, ಹಾಗಾಗಿ ಇಲ್ಲಿ ಇಬ್ಬರು ನೀವಷ್ಟೇ ಸ್ಕಿಪ್ ಮಾಡಿದ್ರೆ ನೀವು ಲೂಸ್ ಮಾಡ್ತೀರಾ. ನೆಕ್ಸ್ಟ್ ಇದೆ ಇಲ್ಲಿ ಇಸ್ರೋ ಟು ಕಂಡಕ್ಟ್ RLV ಲ್ಯಾಂಡಿಂಗ್ ಎಕ್ಸ್ಪೆರಿಮೆಂಟ್ ಸೂನ್. ಸೊ RLV ಅಂತಂದರೆ ರೀಯೂಸಬಲ್ ಲಾಂಚ್ ವೆಹಿಕಲ್. ಈಗ ನಾವು ಯಾವುದಾದ್ರೂ ಒಂದನ್ನು ಸ್ಪೇಸಿಗೆ ಕಳಿಸಿದಾಗ ಉದಾಹರಣೆಗೆ ನಾವು ಒಂದು ಸ್ಯಾಟಲೈಟ್ ಇಡಬೇಕು ಅಂತ ಅನ್ಕೊಳ್ರಿ. ಆ ಸ್ಯಾಟಲೈಟನ್ನು ಇಟ್ಬಿಟ್ಟು ಅದೇನು ರಾಕೆಟ್ ಇರುತ್ತಲ್ಲ ಅದು ಹಂಗೆ ಅಲ್ಲೆಲ್ಲೋ ಹೋಗ್ಬಿಟ್ಟು ಅದು ವೇಸ್ಟ್ ಆಗಿಬಿಡುತ್ತೆ. ಇವ್ರು ಏನು ಡಿಸೈಡ್ ಮಾಡ್ತಿದ್ದಾರೆ, ಇದಿಲ್ಲೇನು ವೇಸ್ಟ್ ಆಗುತ್ತಲ್ಲ, ಆ್ಯಕ್ಚುಲಿ ಸ್ಪೇಸ್ ಪ್ರೋಗ್ರಾಮ್ಸ್ ಯಾಕೆ ಕಾಸ್ಟ್ಲಿ ಅಂದರೆ ಇದು ಏನು ಹೋಗುತ್ತಲ್ಲ, ಇದು ಸ್ಯಾಟಲೈಟನ್ನು ಕ್ಯಾರಿ ಮಾಡಿಬಿಟ್ಟು ಸ್ಯಾಟಲೈಟನ್ನು ಒಂದು ಆರ್ಬಿಟಲ್ ಕೂಡಿಸ್ಬಿಟ್ಟು ಇದೇನು ಹೋಗುತ್ತಲ್ಲ ಇದು ಹೋಗಿದ್ದು ವೇಸ್ಟೇ. ಹಾಗಾಗಿ ಅಕಸ್ಮಾತ್ ಇದು ವೇಸ್ಟ್ ಆಗಲಿಲ್ಲಂಗೆ ವಾಪಸ್ಸು ಭೂಮಿಗೆ ಬಂದ್ಬಿಟ್ಟು ಇದನ್ನು ಮತ್ತೆ ನಾವು ರಿಯೂಸ್ ಮಾಡ್ಬೋದು ಅನ್ನೋಂಥ ಒಂದು ಸಿಚುವೇಶನ್ ನಮಗೆ ಬಂತು ಅಂತಂದರೆ ದೆನ್ ಎಷ್ಟು ಕಾಸ್ಟ್ ಉಳಿಯಲ್ವಾ. ಹಾಗಾಗಿ ಇದ್ರ ವಿಚಾರದ ಮೇಲೆ ಇಲ್ಲಿ ರಿಯೂಸಬಲ್ ಲಾಂಚ್ ವೆಹಿಕಲ್ ಮೇಲೆ ನಮ್ಮ ಇಸ್ರೋ ಇದ್ರ ಮೇಲೆ ವರ್ಕ್ ಮಾಡ್ತಿದೆ. RLV TD ಅಂತಂದರೆ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅಂತ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ದೆನ್ ಜೊತೆಗೆ ಇಲ್ಲಿ ಕರ್ನಾಟಕ, ನಾವು ಕನ್ನಡದವರಾಗಿರೋದ್ರಿಂದ ನಮಗೆ ಇದೊಂದು ವಿಚಾರ ಗೊತ್ತಿರಬೇಕು. ಇದು RLV ಏನು ಇವ್ರು ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಇವ್ರು ಮಾಡ್ತಿದಾರಲ್ಲ ಎಕ್ಸ್ಪೆರಿಮೆಂಟಲ್ ಫ್ಲೈಟ್, ಇದನ್ನು DRDO ಒಂದು ಏರ್ ಸ್ಟ್ರಿಪ್ ಇದೆ, ಆ ಏರ್ ಸ್ಟ್ರಿಪ್ ಇದೆ ನಮ್ಮ ಚಿತ್ರದುರ್ಗದಲ್ಲಿ ಕರ್ನಾಟಕದಲ್ಲಿ. ಈ DRDO ಏರ್ ಸ್ಟ್ರಿಪ್ಪನ್ನು ಬಳಸ್ಕೊಂಡು ಇವ್ರು ಇದನ್ನ ಇಲ್ಲಿ ಟೆಸ್ಟ್ ಮಾಡ್ತಿದ್ದಾರೆ. ಆ್ಯಸ್ ಯೂಶುವಲ್ ನಾನು ಹೇಳಿದಂಗೆ ಮೇಜರ್ ಹರ್ಡಲ್ ಏನು ಅಂತಂದರೆ ಪ್ರೊಹಿಬಿಟಿವ್ ಕಾಸ್ಟ್ ಅಂದರೆ ಇದೇನು ವೇಸ್ಟ್ ಆಗುತ್ತಲ್ಲ ಅದೇ. ಹಾಗಾಗಿ ಅದನ್ನೇನಾದರೂ ನಾವು ರಿಯೂಸಬಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಪೇಸ್ ಪ್ರೋಗ್ರಾಮ್ಸ್ ಏನಿದೆ ಇದು ಕಂಪ್ಯಾರಿಟಿವ್ಲಿ ಏನಾಗುತ್ತೆ, ಇಟ್ ವಿಲ್ ಬಿ ಚೀಪ್. ಸೊ ಹಾಗಾಗಿ ಈ ಆರ್ಟಿಕಲ್ ಅದರ ವಿಚಾರವಾಗಿ. ಮತ್ತೆ ಈಗ ಇಲ್ಲಿ ಆರ್ಟ್ ಮ್ಯೂಸಿಯಂ ಆ್ಯಂಡ್ ದಿ ಕ್ರಾಫ್ಟ್ ಆಫ್ ಡೆಮೋಕ್ರಸಿ ಏನು ಮ್ಯೂಸಿಯಮನ್ನು ಇತ್ತೀಚೆಗೆ ಇವರು ಅನಾವರಣ ಮಾಡಿದ್ರು ನಮ್ಮ ಪ್ರೈಮ್ ಮಿನಿಸ್ಟರು, ದಟ್ ಈಸ್ ಪ್ರಧಾನಮಂತ್ರಿ ಸಂಗ್ರಹಾಲಯ ಅಂತಂದ್ಬಿಟ್ಟು ನ್ಯೂ ಡೆಲ್ಲಿನಲ್ಲಿ. ಅದರಲ್ಲಿ ಎಲ್ಲ ಡೆಮೋಕ್ರೆಟಿಕ್ ಆಗಿ ಅಂದರೆ ಎಲ್ಲ ವಿಚಾರದ ಮೇಲೂ ನೀವು ಅದನ್ನು ಫೋಕಸ್ ಮಾಡಿಬಿಟ್ಟು ಎಲ್ಲ ವಿಚಾರದ ಮೇಲೂ ಭಾರತದ ಹಿಸ್ಟ್ರಿನ ಇಂಪಾರ್ಟೆಂಟ್ ವಸ್ತುಗಳನ್ನು ಎಲ್ಲ ಸಂಗ್ರಹಾಲಯ ಮಾಡಬೇಕು, ಡೆಮೋಕ್ರಸಿಗೆ ಒತ್ತು ಕೊಡಬೇಕು. ಯಾವುದೋ ಕೆಲವನ್ನ ಮಾತ್ರ ಇಟ್ಬಿಟ್ಟು ಇನ್ನು ಕೆಲವನ್ನೆಲ್ಲ ನೀವಲ್ಲಿ ಗಾಯಬ್ ಮಾಡೋಂಗಿಲ್ಲ ಅನ್ನೋ ಒಂದು ಆ್ಯಂಗಲ್ ಬಂದಿದೆ. ಹಾಗಾಗಿ ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಆರ್ಟಿಕಲ್ಲು ಫಿಶಿಂಗ್ ಫಾರ್ ವರ್ಕಬಲ್ ಸೊಲ್ಯೂಷನ್ ಇನ್ ಪಾಕ್ ಬೇ. ಇದು ಶ್ರೀಲಂಕಾ ಮತ್ತು ಇಂಡಿಯಾದ ಫಿಶಿಂಗ್ ಇಶ್ಯೂಸ್, ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ. ದೆನ್ ಈ ಆರ್ಟಿಕಲ್ಲು ಇದು ಪೊಲಿಟಿಕಲ್ ನ್ಯೂಸೇ, ಬಟ್ ಆದರೆ ಇದನ್ನೆಲ್ಲಾದರೂ ಎಕ್ಸಾಂಪಲಾಗಿ ಯೂಸ್ ಮಾಡೋದಕ್ಕೆ ನಿಮಗೆ ಯೂಸ್ ಆಗುತ್ತೆ. ಇಲ್ಲಿ ಏನು ವಿಚಾರ ಅಂತಂದರೆ, ಗುಜರಾತಲ್ಲಿ ಇರುವಂತಹ ಇಂಡಿಪೆಂಡೆಂಟ್ MLA ಜಿಗ್ನೇಶ್ ಮೇವಾನಿ ಇದ್ದಾರಲ್ಲ, ಈ ಜಿಗ್ನೇಶ್ ಮೇವಾನಿ ಟ್ವಿಟರಲ್ಲಿ ಇವರೊಂದು ಕಮೆಂಟ್ ಹಾಕಿದ್ದಾರೆ. ಏನಂತಂದರೆ, ನರೇಂದ್ರ ಮೋದಿ ಅವರು ಗೋಡ್ಸೆ ವರ್ಷಿಪರ್, ಗೋಡ್ಸೆ ಭಕ್ತ ಅವರು ಅಂತಂದ್ಬಿಟ್ಟು ಹಾಕಿದ್ದಾರೆ. ಸೊ ಹಿಂಗೆ ಹಾಕಿರೋದಕ್ಕೆ ಇವರು ರಿಲಿಜಿಯಸ್ ಸೆಂಟಿಮೆಂಟ್ಗಳಿಗೆ ಇದು ಮಾಡಿದ್ದಾರೆ, ಕಮ್ಯುನಲ್ ಕ್ಲಾಶಿಗೆ ಕಾರಣ ಆಗ್ತಿದ್ದಾರೆ ಅಂತಂದ್ಬಿಟ್ಟು ಇವ್ರ ಮೇಲೆ ಕಂಪ್ಲೇಂಟು, ಇದು ನಡೆದಿರೋದು ಗುಜರಾತಲ್ಲಿ, ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಅಸ್ಸಾಂನಲ್ಲಿ. ಹಾಗಾಗಿ ಅಸ್ಸಾಂ ಪೊಲೀಸು ಅಲ್ಲಿಂದ ಗುಜರಾತಿಗೆ ಬಂದ್ಬಿಟ್ಟು ಇವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದಾರೆ. ಅಸ್ಸಾಮಲ್ಲಿ ಅದಕ್ಕೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬೇಲ್ ಕೂಡ ಇವರು ಇದಕ್ಕೆ ಗ್ರ್ಯಾಂಟ್ ಮಾಡಿಲ್ಲ. ಹಾಗಾಗಿ ಈ ವಿಚಾರ ಇವಾಗ ನ್ಯೂಸಲ್ಲಿದೆ. ಇಲ್ಲಿ ಫಸ್ಟ್ ಆಫ್ ಆಲ್ ಟ್ವಿಟರಲ್ಲಿ ವ್ಯಕ್ತಿ ತನ್ನ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ. ಹಾಗಾಗಿ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಕ್ಕೆ ಇವನಿಗೆ ಜೈಲಿಗೆ ಕರ್ಕೊಂಡೋದ್ರೆ ದೆನ್ ಇವನು ಇಲ್ಲಿ ಹೇಳ್ತಾ ಇರೋದ್ರಿಂದ ಯಾವುದೇ ರೀತಿ ಯಾವುದೇ ಕಮ್ಯುನಿಟಿಗೆ ಆಗಲಿ ಇದಕ್ಕಾಗಲಿ ಕೋಮು ಗಲಭೆ ಇದಕ್ಕೆ ಕಾರಣ ಆಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ನೋಡಿ ಇವರಿಗೆ ಯಾವ ಆ್ಯಕ್ಟ್ ಮೇಲೆ ಅಥವಾ ಯಾವ ಒಂದು ಸೆಕ್ಷನ್ ಮೇಲೆ ಹಾಕಿದ್ರೆ ಅಂದರೆ ಸೆಕ್ಷನ್ 295A ಆಫ್ ದಿ IPC. ಸೆಕ್ಷನ್ 295A ಆಫ್ ದಿ IPC ಏನು ಹೇಳುತ್ತೆ ಅಂತಂದರೆ, ಔಟ್ರೇಜ್ ದ ರಿಲಿಜಿಯಸ್ ಫೀಲಿಂಗ್ಗಳಿಗೆ ಧಕ್ಕೆ ಬಂದು ಅದರಿಂದ ಒಂದು ರಿಲಿಜನ್ಗಳು, 2 ರಿಲಿಜನ್ಗಳ ಮಧ್ಯದಲ್ಲಿ ಗಲಾಟೆ ಆದರೆ ಅಂತಂದ್ಬಿಟ್ಟು ಇರೋವಂಥದ್ದು. ಸೊ ಆ ಥರ ಕಾರಣದಾತರಿಗೆ ಇವರು ಸೆಕ್ಷನ್ 295A ಆಫ್ ದಿ IPCನಲ್ಲಿ ಹಿಡಿತಾರೆ. ಇವರು ಟ್ವಿಟರಲ್ಲಿ ಹೇಳಿರೋದು ಮೋದಿ ಮೇಲೆ. ಓಕೆ, ಸೊ ಟ್ವಿಟರಲ್ಲಿ ಮೋದಿ ಮೇಲೆ ಹೇಳಿರೋದ್ರಿಂದ ಯಾವ ರಿಲಿಜನ್ನು ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು?
ಬಿಕಾಸ್ ನೌ ಡೇಸ್ ಮೋದಿ ಇಟ್ ಸೆಲ್ಫ್ ಇಸ್ ಎ ರಿಲಿಜನ್ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟದೆ. ಸೊ ಹಾಗಾಗಿ ಇದಕ್ಕೆ ಇಷ್ಟೊಂದು ಅವಶ್ಯಕತೆ ಇಲ್ಲ. ಯಾಕೆ BJP ರೂಲ್ಡ್ ಗುಜರಾತ್ ಇದ್ರೆ ಅವರೇ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ, ಯಾರೋ ಕಂಪ್ಲೇಂಟ್ ಮಾಡಿದ್ದು ಅಸ್ಸಾಮಿಂದ ಬಂದ್ಬಿಟ್ಟಿರೋ ಹಿಡ್ಕೊಂಡು ಹೋಗ್ತಾರೆ ಅಂತಂದ್ರೆ ದೆನ್ ನಮ್ಮ ಸೋಷಿಯಲ್ ಫ್ಯಾಬ್ರಿಕ್ ಆಫ್ ದಿ ಕಂಟ್ರಿನ ಇದು ಹಾಳು ಮಾಡುತ್ತೆ. ಹಾಗಾಗಿ ದಿಸ್ ಈಸ್ ನಾಟ್ ಎ ವೆರಿ ಗುಡ್ ಡೆವಲಪ್ಮೆಂಟ್ಸ್ ಇನ್ ದ ಕಂಟ್ರಿ ಅಂತ ನಾವು ಇದನ್ನ ಎಕ್ಸಾಂಪಲ್ ತಗೊಂಡು ನಾವು ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲ್ ಇರುವಂಥದ್ದು ಇಂಡಿಯಾ ಮಾಲ್ಡವೀಸ್ ಇಂದು. ಸೊ ಇಂಡಿಯಾ ಮಾಲ್ಡವೀಸ್ ಇಂದ ಈ ಆರ್ಟಿಕಲ್ನ ನಾನು ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ. ನೆಕ್ಸ್ಟ್ ಶೀಟಲ್ಲಿ ನಮಗೆ ಯಾವುದು ಇಂಪಾರ್ಟೆಂಟ್ ಇಲ್ಲ, ಬಟ್ ಇಲ್ಲಿ ಒನ್ಸ್ ಅಗೇನ್ ಏನು ಕೇರಳದಲ್ಲಿ ಪಲ್ಲಾಕಾಡ್ ಇದೆ, ಕೇರಳದಲ್ಲಿ ಪಲ್ಲಾಕಾಡಲ್ಲೂ ಕೂಡ ಮತ್ತೆ ಕಮ್ಯುನಲ್ ಕ್ಲಾಶಸ್ ಸ್ಟಾರ್ಟ್ ಆಗಿದೆ, ವಿಚ್ ಇಸ್ ನಾಟ್ ಎ ವೆರಿ ಗುಡ್ ಡೆವಲಪ್ಮೆಂಟ್ ಇನ್ ದಿಸ್ ಕಂಟ್ರಿ. ಏನು ಇಶ್ಯೂ ಆಗ್ತಿದೆ ಇಲ್ಲಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವರ್ಕರು ಒಬ್ಬ ಸುಬೈರ್ ಅಂತಿದ್ರು, ಇವ್ರನ್ನ RSS ಗ್ಯಾಂಗ್ ಅವರು ಇವ್ರನ್ನ ಸಾಯಿಸ್ಬಿಟ್ಟಿದ್ದಾರೆ. ಅದನ್ನು ಹೆಂಗೆ ಸಾಯಿಸಿದ್ದಾರೆ, ಅವ್ರು ಪ್ರೇಯರ್ ಮುಗಿಸ್ ಬರಬೇಕಾದ್ರೆ ತನ್ನ ತಂದೆ ಅಬೂಬಕರ್ ಮುಂದೆನೇ ಸಾಯಿಸಿದ್ದಾರೆ. ಆಬ್ವಿಯಸ್ಲಿ ಈ ಕಮ್ಯುನಿಟಿ ಇದ್ದವರು ಇವ್ರಿಗೆ ಸಿಟ್ಟು ಬಂದ್ಬಿಟ್ಟು ಯಾರೋ ಒಬ್ಬ ಆಟೋ ಶಾಪ್ 45 year old RSS ವರ್ಕರು ಇವ್ರು ಅವನಿಗೆ ಹೊಡೆದಿದ್ದಾರೆ, ಅಂದರೆ ಅವನನ್ನು ಸಾಯಿಸ್ಬಿಟ್ಟಿದ್ದಾರೆ. ಸೊ ಹಿಂಗೆ ಈ ರೀತಿ ಒಂದೇ ವೀಕ್ ಅಲ್ಲ 24 hours ಒಂದೇ ದಿನದಲ್ಲೇ 2 ಫ್ಯಾಮಿಲಿಗಳಲ್ಲಿ ಮೇನ್ ಬ್ರೆಡ್ ವಿನ್ನರ್ಸ್ ಡೆತ್ ಆಯಿತು ಅಂತಂದರೆ ಹೆಂಗಿರುತ್ತೆ ಸಿಚುವೇಶನ್ನು. ಈಗ ಅಲ್ಲಿ ಆಬ್ವಿಯಸ್ಲಿ ಪೊಲೀಸ್ ಎಲ್ಲ ಬಂದ್ಬಿಟ್ಟು ಅಲ್ಲಿ ಕರ್ಫ್ಯೂ ಅದು ಇದು ಹಾಕ್ಬಿಟ್ಟು ಇಲ್ಲಿ ಚೆಕ್ ಮಾಡ್ತಿದ್ದಾರೆ. ನೋಡ್ರಿ, ಯಾರ್ದೋ ಪೊಲಿಟಿಕಲ್ ವಿಚಾರಕ್ಕೆ ನೀವು ಅಥವಾ ನಮ್ಮ ಕಾಮನ್ ಜನಗಳು ಈ ರೀತಿ ಒಡೆದಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಹೆಣ ಬಿದ್ದಾಗ ಯಾರೂ ಬರಲ್ಲ. ಒಂದು ಸ್ವಲ್ಪ ತಲೆ ಓಡಿಸಿ. ಇಲ್ಲಿ ಪೊಲಿಟಿಕ್ಸ್ ಕಾರಣಕ್ಕೋಸ್ಕರ ಒಬ್ರನ್ನೊಬ್ರನ್ನ ಎತ್ಕಡ್ತಿದ್ದಾರೆ. ನಮ್ಮ ಹುಬ್ಳಿನಲ್ಲಾಗಲಿ ಅದೇ ವಿಚಾರ, ಡೆಲ್ಲಿನಲ್ಲಿ ಜಹಾಂಗೀರ್ಪುರಿ ಆಗಲಿ ಅದೇ ವಿಚಾರ, ಅಸ್ಸಾಂನಲ್ಲಿ ಅದೇ ವಿಚಾರ, ಕೇರಳದಲ್ಲಿ ಅದೇ ವಿಚಾರ, ಮಧ್ಯಪ್ರದೇಶಲ್ಲಿ ಅದೇ ವಿಚಾರ. ಕಾಮನ್ ಪೀಪಲ್ ಜನಗಳನ್ನ ಎತ್ಕಟ್ತಿರೋದಿಲ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾರೋ ನಿಮಗೆ ಹಿಂದೆ ಚೂಟ್ಬಿಟ್ಟು ಬಿಡ್ತಾರೆ ಅಂದರೆ ಹೊಡೆದಾಡಬೇಡ್ರಿ. ಯಾರ್ದೋ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಮನೇಲಿ ರಕ್ತ ಇದು ಮಾಡ್ಕೊಂಬೇಡ್ರಿ. ಎಲ್ಲರೂ ತಮ್ಮ ಸಂವಿಧಾನನ ರೆಸ್ಪೆಕ್ಟ್ ಮಾಡಿ ನಮ್ಮ ಭಾರತ ಮಾತೆಗೆ ಕೈ ಮುಗಿದ್ಬಿಟ್ಟು ಮುನ್ನಡೀರಿ. ಓಕೆ, ದೆನ್ ಇದರಲ್ಲೂ ಈ ಓವರ್ವ್ಯೂ ನ್ಯೂಸ್ ಪೇಪರ್ ಓವರಲ್ಲಿ ಯಾವುದೋ ಅಷ್ಟು ಇಂಪಾರ್ಟೆಂಟ್ ಇದರಲ್ಲಿ ನ್ಯೂಸ್ ಕಾಣಿಸ್ಲಿಲ್ಲ. ಒನ್ಸ್ ಅಗೇನ್ ಇನ್ ದಿಸ್ ಪೇಜ್ ಆಲ್ಸೋ. ದೆನ್ ಎಸ್, ಒಡಿಶಾ ಪೊಲೀಸ್ ಪ್ಲೇ ಹೋಸ್ಟ್ ಆಸ್ ಫಾರ್ಮರ್ ನಕ್ಸಲೈಟ್ಸ್ ಟೈ ದ ನಾಟ್. ಓಕೆ, ನೈಸ್. ಈಗ ನಕ್ಸಲೈಟ್ಸು ಸರೆಂಡರ್ ಆಗಿಬಿಟ್ಟು ಅದರಲ್ಲಿ ಅವರಿಬ್ಬರು ಮದುವೆ ಆಗಬೇಕು ಅಂತ ಇದ್ರು. ಸೊ ಅವರಿಬ್ಬರು ಮದುವೆಗೆ ಒಡಿಶಾ ಪೊಲೀಸು ಸಾಕ್ಷಿ ಆಗಿದ್ದಾರೆ. ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಹಾಗಾಗಿ ಅವ್ರು ಬಿಟ್ಟು ಬಂದು ಅವ್ರ ಮದುವೆಗೆ ಸಾಕ್ಷಿ ನೀವು ಆಗೋದ್ರ ಜೊತೆಗೆ ಅಲ್ಲಿ ಇರೋರಿಗೆ ಆತಂಕನ ಕಮ್ಮಿ ಮಾಡಿಬಿಟ್ಟು ಈ ಥರ ಬಂದು ಅವ್ರು ಸರೆಂಡರ್ ಆಗೋ ಥರ ಇನ್ನೂ ಒಂದು ಎಫರ್ಟ್ಸ್ ಮತ್ತು ಅದಕ್ಕೆ ಬೇಕಾದಂಥ ಒಂದು ಅಟ್ಮಾಸ್ಫಿಯರ್ ಅಥವಾ ಒಂದು ಆ್ಯಂಬಿಯನ್ಸನ್ನ ಕ್ರಿಯೇಟ್ ಮಾಡಿಕೊಡ್ಬೇಕು. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಟು ಹಿಯರ್ ಪ್ಲೀ ಆನ್ ರಿಡ್ರೆಸಲ್ ಆಫ್ ರಾಂಗ್ಲಿ ಪ್ರಾಸಿಕ್ಯೂಟೆಡ್ ಪರ್ಸನ್. ರಾಂಗ್ಲಿ ಪ್ರಾಸಿಕ್ಯೂಟೆಡ್ ಪರ್ಸನ್ ಅಂದರೆ ಪೊಲೀಸ್ ಪ್ರಾಸಿಕ್ಯೂಷನ್ ಮಾಡ್ತಾರಲ್ಲ, ಇವ್ರ ತಪ್ಪು, ಇವನೇ ಕೊಲೆ ಮಾಡಿರ್ಬೋದು, ಹಂಗೆ ಅಂತ ಅಂದ್ಬಿಟ್ಟು ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಿ ತೊಗೊಂಡೋಗ್ತಾರಲ್ಲ, ಆ ಥರ ರಾಂಗ್ ಪ್ರಾಸಿಕ್ಯೂಷನ್ಸ್ ಆಗಿದ್ದಾವೆ. ರಾಂಗ್ ಪ್ರಾಸಿಕ್ಯೂಷನ್ಸ್ ಅಂದರೆ ಯಾರೋ ಕೊಲೆ ಮಾಡಿರೋದಕ್ಕೆ ಯಾರಿಗೋ ಶಿಕ್ಷೆ. ಈ ಥರ ಎಷ್ಟಿದೆ ಅಂದರೆ ಓವರ್ 40 million ಕೇಸಸ್ ಇದೆ ಇಂಡಿಯಾದಲ್ಲಿ. ಪಾಪ ಅವ್ರಿಗೆ ಕೇಳೋರು ಇಲ್ಲ, ಅವ್ರು ತಪ್ಪು ಸರಿನೂ ಗೊತ್ತಿಲ್ಲ. ಕಾಕಿ ಅಂದರೆ ಅವ್ರು ಎದುರ್ಕೊಂತಾರೆ. ಅಂಥವ್ರನ್ನ ಇಲ್ಲ ನೀನೇ ಕೊಲೆ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಅಂದು ನೀವು ಹೊಡೆದು ಮಾಡಿ ಅವ್ರನ್ನ ಎತ್ಕೊಂಡೋಗಿ ಆಮೇಲೆ ಕೋರ್ಟಲ್ಲಿ ಪ್ರೂವ್ ಆಗಿದೆ ಪಾಪ ಅವ್ನು ತಪ್ಪೇ ಇಲ್ಲ ಅಂತ. ಸೊ ಹಾಗಾಗಿ ಈ ಥರ ಸಿಚುಯೇಷನ್ನು ಗೌರ್ಮೆಂಟಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ಸಿಂದ ಕಾರಣ ಆಗ್ತಿರೋದ್ರಿಂದ ಇವರಿಗೆ ಒಂದು ಕಾಂಪೆನ್ಸೇಷನ್ ಕೊಡಬೇಕಂತಂದ್ಬಿಟ್ಟು ಈಗ ಸುಪ್ರೀಂ ಕೋರ್ಟ್ ಮುಂದಾಗಿದೆ. ದಿಸ್ ಇಸ್ ಎ ವೆರಿ ಗುಡ್ ಮೂವ್. ಹಾಗಾಗಿ ಇಲ್ಲಿ ನಮಗೆ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಇದೆ, ಡೆಲ್ಲಿ ಹೈಕೋರ್ಟ್ ಕೇಸ್ ಇದೆ. ಡೆಲ್ಲಿ ಹೈಕೋರ್ಟು ಬಬ್ಲು ಚೌಹಾನ್ ಕೇಸಲ್ಲಿ ಹೇಳಿದೆ ಏನಂತಂದರೆ, ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಟು ವಿಕ್ಟಿಮ್ಸ್ ಆಫ್ ರಾಂಗ್ಫುಲ್ ಪ್ರಾಸಿಕ್ಯೂಷನ್ ಆ್ಯಂಡ್ ಇನ್ಕರ್ಸರೇಷನ್. ಹಾಗಾಗಿ ಯಾರಾದರೂ ಒಬ್ಬ ವ್ಯಕ್ತಿನ ರಾಂಗ್ಫುಲ್ಲಾಗಿ ಪ್ರಾಸಿಕ್ಯೂಟ್ ಮಾಡಿದ್ರೆ ಆ ವ್ಯಕ್ತಿಗೆ ರಿಲೀಫು ಮತ್ತು ರಿಹ್ಯಾಬಿಲಿಟೇಷನನ್ನು ಕೊಡಬೇಕಂತಂದ್ಬಿಟ್ಟು ಡೆಲ್ಲಿ ಹೈಕೋರ್ಟಿಂದು ಬಬ್ಲು ಚೌಹಾನ್ ಕೇಸ್ ಇದೆ. ಅದನ್ನೇ ಈಗ ನ್ಯಾಷನಲ್ ಲೆವೆಲಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ದಿಸ್ ಇಸ್ ಎ ವೆರಿ ಗುಡ್ ಕೇಸ್. ಇನ್ನು ಅದು ಬಿಟ್ಟರೆ ಇಲ್ಲಿ ಯಾವುದು ಅಂತ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ. ದೆನ್ ಇಲ್ಲೇನಿದೆ, ನ್ಯೂ ಕ್ಲಾಸಸ್ ಅಟ್ ಜೆರೂಸಲೇಮ್ ಅಲ್ ಅಕ್ಸಾ ಮಾಸ್ಕ್. ಅಲ್ ಅಕ್ಸಾ ಮಾಸ್ಕು ಜೆರೂಸಲೇಮಲ್ಲಿರುವಂಥದ್ದು. ಇಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನಿಯನ್ನಿಂದ ಕ್ಲ್ಯಾಶು, ಅದಾದಮೇಲೆ ಅಲ್ ಅಕ್ಸಾ ಮಾಸ್ಕು ಇದೇನು ಜೆರೂಸಲೇಮಲ್ಲಿ ಇದೆಯಲ್ಲ,
ಈ ಜಾಗ ಇದು ಇವ್ರಿಗೂ ಹೋಲಿ ಪ್ಲೇಸು, ಜ್ಯೂಸಿಗೂ ಮತ್ತೆ ಅರಬ್ಸಿಗೂ ಹೋಲಿ ಪ್ಲೇಸು. ಇಬ್ರು ಹಬ್ಬ ಒಟ್ಟಿಗೆ ಬಂದಂಥದ್ದು. ಇಬ್ರು ಹಬ್ಬ ಒಟ್ಟಿಗೆ ಅಂತಂದ್ರೆ ಇಲ್ಲಿ ರಂಜಾನು ಮತ್ತೆ ಈ ಕಡೆ ಪಾಸ್ ಓವರ್ ಅಂತ ಅಂದ್ಬಿಟ್ಟು. ಸೊ ಆ ಹಬ್ಬದ ಟೈಮಲ್ಲಿ ಅಲ್ಲಿ ಇಸ್ರೇಲಲ್ಲಿ ಲೋಕಲ್ ಆಗಿ ಎಷ್ಟೋ ಜನ ಅರಬ್ಸು ಎಲ್ಲರೂ ಕೂಡ ಜ್ಯೂಸನ್ನ ಅಟ್ಯಾಕ್ ಮಾಡ್ತಿರೋ ಕಾರಣದಿಂದ ಇಸ್ರೇಲು ಪೊಲೀಸನ್ನ ಡೈರೆಕ್ಟಾಗಿ ಮಾಸ್ಕ್ ಒಳಗಡೆ ನುಗ್ಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಇಸ್ರೇಲಿಂದ ಏನು ಗಲಾಟೆ, ಹಮಾಸ್ ಅಂದರೆ ಯಾರು, ಫತಾಸ್ ಅಂದರೆ ಯಾರು, ದೆನ್ ಬ್ಯಾಲ್ಫ್ಲೋರ್ ಡಿಕ್ಲರೇಷನ್ ಅಂದರೆ ಏನು, ಇವಿಷ್ಟು ನಾನು ಬೇಸಿಕ್ಸನ್ನು ಆಲ್ರೆಡಿ ಹೇಳಿರೋದ್ರಿಂದ ಈ ಆರ್ಟಿಕಲ್ಗಳೇನಿದೆ ಇವೆಲ್ಲ ಜಸ್ಟ್ ವ್ಯಾಲ್ಯೂಡೇಷನ್ ಅಂದರೆ ಅಪ್ಡೇಟ್, ನೆಕ್ಸ್ಟ್ ಏನಾಗ್ತಿದೆ ಅಂತ ನೋಡ್ತಿರೋಂಥದ್ದು ಬೇಸಿಕ್ಸ್ ಆಲ್ರೆಡಿ ಹೇಳಿದ್ದೀನಿ. ಹಾಗಾಗಿ ಇದ್ರಲ್ಲಿ ನಾನು ಮತ್ತೆ ಡೀಟೇಲ್ ಇದರಲ್ಲಿ ಹೇಳೋದಕ್ಕೋಗಲ್ಲ. ದೆನ್ ಮಯನ್ಮಾರ್ ಜುಂಟಾ ಚೀಫ್ ಕಾಲ್ಸ್ ಫಾರ್ ಟಾಕ್ಸ್ ವಿತ್ ರೆಬಲ್ಸ್. ಜುಂಟಾ ಅಂತಂದರೆ ಈತ ಮಿಲಿಟ್ರಿ ಚೀಫು, ಯಾರು ಡೆಮೋಕ್ರಸಿನ ತಲೆ ಕೆಳಗೆ ಮಾಡಿಬಿಟ್ಟು ಮಿಲ್ಟ್ರಿ ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾರಲ್ಲ, ಆ ಥರ ಮಿಲ್ಟ್ರಿ ಹೆಡ್ನ ಜುಂಟಾ ಅಂತ ಕರೀತಾರೆ. ಮಯನ್ಮಾರಲ್ಲಿ ಎಷ್ಟೋ ದಿನಗಳಿಂದ ಈ ಮಿಲ್ಟ್ರಿ ಜುಂಟಾನೇ ರೂಲ್ ಮಾಡ್ತಿರೋಂಥದ್ದು. ಈ ವ್ಯಕ್ತಿ ಅಂತಲ್ಲ, ಪ್ರೀವಿಯಸ್ ಇರೋಂಥ ಮಿಲ್ಟ್ರಿ ರೂಲರ್ಸು. ಮಯನ್ಮಾರಲ್ಲಿ ಡೆಮೋಕ್ರಸಿ ಬೇಕು ಅಂತ ಅವುಂಗ್ ಸ್ಯಾನ್ ಸೂಯಿ ಕಿ ಹೆಸರು ನಾವು ಫೇಮಸ್ ಆಗಿ ಕೇಳಿದ್ದೀವಿ. ಅವುಂಗ್ ಸ್ಯಾನ್ ಸೂಯಿ ಕಿ ಮಯನ್ಮಾರಲ್ಲಿ ಡೆಮೋಕ್ರಸಿ ಬೇಕು ಅಂತ ಪಾಪ ಅಮ್ಮ ಎಷ್ಟೋ ದಿನದಿಂದ ಫೈಟ್ ಮಾಡ್ತಾನೆ ಇದ್ದಾಳೆ. ಹಾಗಾಗಿ ಫೈಟ್ ಮಾಡಿ ಅಮ್ಮಂಗೆ ಜೈಲಿಗೆ ಹಾಕಿ ಆಮೇಲೆ ಜೈಲಿಂದ ಹೊರಗಡೆ ಬಂದು ಡೆಮೋಕ್ರಸಿ ಎಲೆಕ್ಷನ್ ಮಾಡಿ ಮತ್ತೆ ಆ ಅಮ್ಮ ಗೆದ್ದು ಪ್ರೈಮ್ ಮಿನಿಸ್ಟರ್ ಆದಮೇಲೂ ಕೂಡ ಮತ್ತೆ ಇಲ್ಲ ಅವ್ರು ಮಿಸ್ರೂಲ್ ಮಾಡ್ತಿದ್ದಾರೆ, ಜನಕ್ಕೆ ಅವರಿಂದ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಮತ್ತೆ ಆರ್ಮಿ ಏನು ಮಾಡಿಬಿಟ್ಟಿದೆ, ಕ್ಯಾಪ್ಚರ್ ಮಾಡಿದೆ. ಹಾಗಾಗಿ ನಮ್ಮ ದೇಶ ಎಷ್ಟು ಬ್ಯೂಟಿಫುಲ್ ಅಲ್ಲ. ನಾವು ಸಿವಿಲಿಯನ್ನಿಂದು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ. ಸಿವಿಲಿಯನ್ ಹೆಡ್ಡಿಗೆ, ಉದಾಹರಣೆಗೆ ಪ್ರೆಸಿಡೆಂಟ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾವತ್ತೂ ಕೂಡ ನಮ್ಮ ಆರ್ಮಿ ಸಿವಿಲಿಯನ್ ಹೆಡ್ ಅಗೇನೆಸ್ಟು ಹೋಗೇ ಇಲ್ಲ. ಈ ಥರ ಮಿಲ್ಟ್ರಿ ಸಂವಿಧಾನನ ತಲೆ ಕೆಳಗೆ ಮಾಡಿ ತಾವು ಕ್ಯಾಪ್ಚರ್ ಮಾಡಿಕೊಡೋಂಥ ಸೀನೇ ಇಂಡಿಯಾದಲ್ಲಿ ಇಲ್ಲ. ಹಾಗಾಗಿ ಇಟ್ ಈಸ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಇಸ್ ದ ಮೋಸ್ಟ್ ಹೋಲಿ ಆ್ಯಂಡ್ ದ ಸೇಕ್ರೆಡ್ ಡಾಕ್ಯುಮೆಂಟ್ ನಮ್ಮ ದೇಶನ ಇವತ್ತು ಉಳಿಸ್ಕೊಂಡಿರುವಂಥದ್ದು. ಸೊ ಇಲ್ಲಿ ಏನು ವಿಚಾರ, ಈ ಥರ ಯಾವಾಗ ಮಯನ್ಮಾರ್ ಜುಂಟಾ ಇವ್ರು ಬಂದ್ಬಿಟ್ಟು ಮಯನ್ಮಾರಲ್ಲಿ ಕ್ಯಾಪ್ಚರ್ ಮಾಡಿದ್ರು, ಜನಗಳೆಲ್ಲ ಅಪೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಕೆಲವು ರೆಬಲ್ ಗ್ರೂಪ್ಸ್ ಕೂಡ ಉಟ್ಕೊಂಡಿದ್ದಾವೆ. ರೆಬಲ್ ಗ್ರೂಪ್ ಇವ್ರೇನು ಮಾಡ್ತಿದ್ದಾರೆ, ಈ ಮಯನ್ಮಾರ್ ಮಿಲ್ಟ್ರಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಹಾಗಾಗಿ ಇನ್ನು ಈ ಮಯನ್ಮಾರ್ ಮಿಲ್ಟ್ರಿ ರೆಬಲ್ಸನ್ನ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಬರ್ರಪ್ಪ ಎಲ್ಲ ಕುತ್ಕೊಂಡು ಮಾತುಕತೆ ಮಾಡೋಣ, ಒಂದು ಪೀಸ್ಫುಲ್ಲಾಗಿ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡೋಣ ಅಂತ ಕರೆದಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಡೆಮೋಕ್ರಸಿ ಬರಲೇಬೇಕು. ಓಕೆ, ನೆಕ್ಸ್ಟ್, ರಷ್ಯಾ ಇಲ್ಲೀಗಲಿ ಹೋಲ್ಡ್ಸ್ ಡಿಸ್ಪ್ಯೂಟೆಡ್ ಐಲ್ಯಾಂಡ್. ಇದು ಜಸ್ಟ್ ಟಿಟ್ಬಿಟ್ಸ್, 1 ಮಾರ್ಕಿಗೆ ಗೊತ್ತಿರಲಿ. ಯಾವುದು ಅಂದರೆ ಕುರಿಲ್ ಐಲ್ಯಾಂಡ್ಸ್ ಅಂತ ಇದೆ. ಈ ಕುರಿಲ್ ಐಲ್ಯಾಂಡ್ಸನ್ನು ಜಪಾನ್ ಅವರು ನಾರ್ತರ್ನ್ ಟೆರಿಟರಿ ಅಂತ ಕರೀತಾರೆ. ನಾರ್ತರ್ನ್ ಟೆರಿಟರಿ ಅಂದರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್, ಅದರ ಮೇಲೆ ಜಪಾನ್ ಸಾವರ್ನಿಟಿ ಇರುವಂಥದ್ದು. ಈ ಕುರಿಲ್ ಐಲ್ಯಾಂಡ್ಸನ್ನು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಸೋವಿಯತ್ ಯೂನಿಯನ್ ಇತ್ತಲ್ಲ, ಅದು ಜಪಾನಿಂದ ಕಸ್ಕೊಂಡಿರೋಂಥದ್ದು. ಈಗ ಜಪಾನ್ ಅದು ನಮ್ಮ ಐಲ್ಯಾಂಡು, ಅದು ನಮಗೆ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಿದೆ. ಹಾಗಾಗಿ ಕುರಿಲ್ ಐಲ್ಯಾಂಡ್ ಯಾವ್ಯಾವ ದೇಶದ ಮಧ್ಯದಲ್ಲಿ ಡಿಸ್ಪ್ಯೂಟ್ ಇದೆ ಅಂತಂದರೆ ಅದು ಇರೋವಂಥದ್ದು ರಷ್ಯಾ ಮತ್ತು ಜಪಾನ್ ಅಷ್ಟೇ ಈ ನ್ಯೂಸು. ದೆನ್ ಅದು ಬಿಟ್ಟರೆ ಇಲ್ಲಿ ಯಾವುದು ನಮಗೆ ನ್ಯೂಸ್ ಇಂಪಾರ್ಟೆಂಟ್ ಇಲ್ಲ. ಎಸ್, ಸೇಮ್ ಥಿಂಗ್ ಹಿಯರ್ ಆಲ್ಸೋ. ದೆನ್ ಅದಾದಮೇಲೆ ಎಸ್, ಸ್ಪೋರ್ಟ್ಸ್ ರಿಲೇಟೆಡ್ ಇಲ್ಲೂ ಕೂಡ ಯಾವುದು ನಮಗೆ ಅಷ್ಟು ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ. ಎಸ್, ಅಷ್ಟು ವಿಚಾರಗಳು ನಮಗೆ ಇವತ್ತಿನ ದಿನದ ನ್ಯೂಸ್ ಪೇಪರ್ ಓವರ್ವ್ಯೂ. ಈಗ ಕೆಲವು ಟಾಪಿಕ್ಸ್ಗಳು ನಾನು ಏನು ಹೇಳಿದೆ ಅದ್ರ ಬಗ್ಗೆ ಈಗ ಡೀಟೇಲ್ಡ್ ಅನಾಲಿಸಿಸ್ ನಾನು ಮಾಡ್ತೀನಿ. ಈ ಆರ್ಟಿಕಲ್ಲು ಇಂಡಿಯಾ ಮತ್ತು ಮಾಲ್ದೀವ್ಸಿಂದು. ಇಂಡಿಯಾ ಮತ್ತು ಮಾಲ್ದೀವ್ಸಿಂದ ಏನಂದರೆ ನ್ಯೂಸು, ಈಗ ಮಾಲ್ಡೀವ್ಸಲ್ಲಿ ಏನಾಗಿದೆ, ಇಂಡಿಯಾ ಔಟ್ ಕ್ಯಾಂಪೇನ್ ಅಂತ ಸ್ಟಾರ್ಟ್ ಮಾಡ್ಯಾರೆ. ಇಂಡಿಯಾ ಔಟ್ ಕ್ಯಾಂಪೇನ್ ಅಂದರೆ ಇದನ್ನು ಸ್ಟಾರ್ಟ್ ಮಾಡಿರೋದು ಯಾರು ಅಂತಂದರೆ, ಈಗ ಕರೆಂಟ್ಲಿ ಮಾಲ್ಡಿವೀಸಲ್ಲಿ ಹೆಡ್ ಇರೋವಂಥ ಮಾಲ್ಡಿವೀಸ್ ಪ್ರೆಸಿಡೆಂಟು ಸಾಲಿ, ಇವರು ಆಪೋಸಿಟ್ ಇರೋವಂಥ ಆಪೋಸಿಷನ್ನು ಯಾಮೀನ್. ಈ ಯಾಮೀನ್ ಅನ್ನೋನು ಮುಂಚೆ ಮಾಲ್ಡಿವೀಸ್ ಪ್ರೆಸಿಡೆಂಟ್ ಇದ್ದವನು. ಈ ಮುಂಚೆ ಇದ್ದಂಥ ಮಾಲ್ಡಿವೀಸ್ ಪ್ರೆಸಿಡೆಂಟ್ ಯಾಮೀನ್ ಇದನ್ನಲ್ಲ, ಇವನು ಚೈನಾ ಕಡೆ, ಇವನು ಭಾರತನ ಎಲ್ಲದನ್ನು ಭಾರತದ ಪ್ರಾಜೆಕ್ಟ್ಸ್ಗಳಿಂದ ಎಲ್ಲ ಅಡ್ಡಗಾಲ ಹಾಕ್ಬಿಟ್ಟು ಮಾಲ್ಡಿವೀಸನ್ನ ಚೈನಾ ಕಡೆನೇ ಎತ್ಕೊಂಡು ಹೋಗೋಂಥ ಪ್ಲ್ಯಾನ್ ಮಾಡ್ತಿದ್ದ. ಈಗ ಬಂದಿರೋವಂಥ ವ್ಯಕ್ತಿ ಪ್ರೆಸಿಡೆಂಟು ಸಾಲಿ. ಈ ಸಾಲಿ ಏನು ಮಾಡಿದ್ದಾನೆ, ಅವನಿಗೆ ಇಂಡಿಯಾದ ಇಂಪಾರ್ಟೆನ್ಸ್ ಗೊತ್ತು, ಇಂಡಿಯಾದ ಪ್ರಾಮುಖ್ಯತೆ ಗೊತ್ತು. ಹಾಗಾಗಿ ಅವನ ಫಾರಿನ್ ಪಾಲಿಸಿನಲ್ಲಿ ಆತ ಇಂಡಿಯಾ ಫಸ್ಟ್ ಪಾಲಿಸಿ ಅಂತ ಮಾಡ್ಕೊಂಡಿದ್ದಾನೆ. ಇಂಡಿಯಾ ಫಸ್ಟ್ ಪಾಲಿಸಿ ಅಂದರೆ ನಾನು ನನ್ನ ಫಾರಿನ್ ಪಾಲಿಸಿನಲ್ಲಿ ಪ್ರಾಮುಖ್ಯತೆ ಯಾರಿಗೆ ಕೊಡ್ತೀನಿ, ಇಂಡಿಯಾಗೆ ಪ್ರಾಮುಖ್ಯತೆ ಕೊಡ್ತೀನಿ ಅಂತ. ಹಾಗಾಗಿ ಈ ಯಮೀನ್ ಇರೋನು ನೋಡ್ರಿ, ಕರೆಂಟ್ ಪ್ರೆಸಿಡೆಂಟ್ ಇರೋಂಥ ಸಾಲಿ ಇವನು ಮಾಲ್ಡವೀಸನ್ನ ಇಂಡಿಯಾಗೆ ಮಾರ್ಕೊತಿದ್ದಾನೆ. ಮಾಲ್ಡವೀಸ್ ಜಾಗನ ಇಂಡಿಯಾದ ಮಿಲಿಟ್ರಿ ಅವರಿಗೆಲ್ಲ ಬರೋದಕ್ಕೆ ಇವನು ಕೊಡ್ತಿದ್ದಾನೆ. ಹಾಗಾಗಿ ಮಾಲ್ಡವೀಸ್ ಸೋವೆರ್ನಿಟಿ ಹಾಳಾಗ್ತಿದೆ ಅಂದ್ಬಿಟ್ಟು ಈತ ಇಂಡಿಯಾ ಔಟ್ ಕ್ಯಾಂಪೇನ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾನೆ. ಈ ಥರ ಇಂಡಿಯಾ ಔಟ್ ಕ್ಯಾಂಪೇನ್ ಸ್ಟಾರ್ಟ್ ಆದಾಗ ಈ ಪ್ರೆಸಿಡೆಂಟ್ ಏನು ಹೇಳ್ತಿದ್ದಾನೆ, ನೋಡಪ್ಪ ನೀನು ಇಂಡಿಯಾ ಔಟ್ ಕ್ಯಾಂಪೇನ್ ಮಾಡಿದ್ರೆ
ಇಂಡಿಯಾ ಮತ್ತು ಮಾಲ್ಡೀವ್ಸಿನ ರಿಲೇಷನ್ಶಿಪ್ ಇದೆಯಲ್ಲ ಇದು ಹಾಳಾಗುತ್ತೆ. ಹಾಗಾಗಿ ಇದು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ತರುವಂಥ ಕೆಲಸ ನೀನು ಮಾಡ್ತಿದ್ಯಾ, ನೀನು ಇದನ್ನು ಮಾಡಬೇಡ. ನಮ್ದಿಲ್ಲಿ ಡಿಸೆಲನೈಸೇಷನ್ ಪ್ಲಾಂಟ್ ಹಾಳಾಗಿ ಜನಕ್ಕೆ ಕುಡಿಯೋ ನೀರಿಲ್ದಾಗ ಕಾಪಾಡಿದ್ದು ಇಂಡಿಯಾನೇ. ಇಲ್ಲಿ ಇಂಡಿಯನ್ ಓಷನಲ್ಲಿ ಏನಾದ್ರೂ ಅಟ್ಯಾಕ್ ಆಯಿತು ಏನಾರ ಮಾಡ್ತು ಅಂದರೆ ಬಂದು ನಮಗೆ ಕಾಪಾಡೋದು ಇಂಡಿಯಾನೇ. ಹಾಗಾಗಿ ನೀನು ಈ ಥರ ಮಾಡಬೇಡ ಅಂತಂದ್ಬಿಟ್ಟು ಸಾಲಿದು ವಾದ. ಇಷ್ಟು ನಿಮಗೆ ಬೇಸಿಕ್ಸ್ ಅರ್ಥ ಆಯ್ತು ಅಂದರೆ ಈಗ ಈ ಆರ್ಟಿಕಲ್ ನಾವು ಅರ್ಥ ಮಾಡ್ಕೊಬೋದು. ನೋಡಿ, ಮಾಲ್ಡೀವ್ಸ್ ಗೌರ್ಮೆಂಟ್ ಡಿಸಿಷನ್ ಟು ಬ್ಯಾನ್ ದಿ ಇಂಡಿಯಾ ಔಟ್ ಕ್ಯಾಂಪೇನ್ ಪ್ರೊಟೆಸ್ಟ್. ಈ ಪ್ರೊಟೆಸ್ಟ್ನ ಮಾಡಬಾರ್ದು. ಯಾವುದು ಆನ್ಲೈನ್ ಪ್ರೊಟೆಸ್ಟ್ ಆಗಿ ಸ್ಟಾರ್ಟ್ ಆಯಿತು ಬೈ ಮಿಸ್ಟರ್ ಎಮೀನು, ಇದು ತುಂಬ ಜೋರಾಗಿ ಈಗ ಕಂಟ್ರಿ ವೈಡ್ ಸ್ಟಾರ್ಟ್ ಆಗಿದೆ. ಸೊ ಈ ಕರೆಂಟ್ ಪ್ರೆಸಿಡೆಂಟ್ ಇದ್ರಲ್ಲ ಸಾಲಿ, ಅವರೇನು ಹೇಳ್ತಿದ್ದಾರೆ ಅಂತಂದರೆ, ಎಮೀನ್ ಏನು ಹೇಳ್ತಿದ್ದಾನೆ ಅಂದರೆ, ಕರೆಂಟ್ ಪ್ರೆಸಿಡೆಂಟ್ ಸಾಲಿ ಇದನ್ನಲ್ಲ, ಇವನು ನ್ಯೂ ಡೆಲ್ಲಿ ಕೈಯಲ್ಲಿ ಒಂದು ಪೊಪ್ಪೆಟ್ ಇದ್ದಂಗೆ, ಹಾಗಾಗಿ ನಮ್ಮ ದೇಶನ ಇವನು ಇಂಡಿಯಾಗೆ ಮಾರ್ತಿದ್ದಾನೆ ಅನ್ನೋ ಥರ ಹೇಳ್ತಿದ್ದಾರೆ. ಸೊ ಯಾಮೀನ್ ಅಂತೂ ಚೈನಾ ಕಡೆ ನಾನು ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್, ಯಾವ ಲೆವೆಲಿಗೆ ಅವ್ನು ಚೈನಾ ಕಡೆ ಇದ್ದ ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ ನ್ಯೂಸ್ ಪೇಪರಲ್ಲಿ. ಏನಂದರೆ, ಈಸ್ ಗೌರ್ಮೆಂಟ್ಸ್ ಅಲ್ಟಿಮ್ಯಾಟಮ್ ಟು ಇಂಡಿಯಾ ಟು ವಿಡ್ರಾ 2 ಆಫ್ ಇಟ್ಸ್ ಹೆಲಿಕಾಪ್ಟರ್ ಫ್ರಮ್ ಅಟೋಲ್ ಹ್ಯಾಸ್ ಟ್ರಿಗರ್ ಟೆನ್ಷನ್. ಲಾಸತಿ ಆ ಮಾಲ್ಡೀವ್ಸಲ್ಲಿ ನಾವು 2 ಹೆಲಿಕಾಪ್ಟರ್ ಇಟ್ಟಿದ್ವಿ ಇಂಡಿಯಾದು, ಅವರಿಗಲ್ಲಿ ಇಂಡಿಯನ್ ಓಷನಲ್ಲಿ ಏನಾರ ಪ್ರಾಬ್ಲಮ್ ಆದರೆ ಅಟ್ಯಾಕ್ ಆದರೆ ಅವ್ರ ಡಿಫೆನ್ಸಿಗೆ ಅಂತ, ನೀವು ಇಂಡಿಯಾ ನಿಮ್ಮ ಹೆಲಿಕಾಪ್ಟರ್ನ ಎತ್ಕೊಂಡು ಹೋಗ್ರಿ ಅಂತಂದ್ಬಿಟ್ಟು ಅವನು ಇಷ್ಟೇ ಟೈಮಿಂಗಲ್ಲಿ ನೀವು ಎತ್ಕೊಂಡು ಹೋಗ್ಬೇಕಂತಂದ್ಬಿಟ್ಟು ಅಂದ. ನಮಗೆ ಆಬ್ವಿಯಸ್ಲಿ ಅವಾಗ ಇಂಡಿಯಾಗೆ ಬೇಜಾರಾಯಿತು. ಸೊ ಪ್ರೆಸಿಡೆಂಟ್ ಸಾಲಿ ಕರೆಂಟ್ ಇರೋನು ಏನು ಮಾಡಿದ್ದಾನೆ, ಇಂಡಿಯಾ ಫಸ್ಟ್ ಫಾರಿನ್ ಪಾಲಿಸಿ ಹಾಕಿದ್ದಾನೆ. ಹಾಗಾಗಿ ಯಾಕೆ ಇವನಿಗೆ ಗೊತ್ತಿದೆ. ಈಗ ನೋಡ್ರಿ, ಇಂಡಿಯಾ 1.4 ಬಿಲಿಯನ್ನು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟಿಗೋಸ್ಕರ ಇವರು ಕೊಟ್ಟಿದ್ದಾರೆ. ದೆನ್ ಜೊತೆಗೆ ಇದು ಫ್ರಮ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇದು ಗೊತ್ತಿರಬೇಕು, ಉತೂರು ತಿಲಾ ಫಾಲ್ತು ಹಾರ್ಬರ್ ಡೆವಲಪ್ಮೆಂಟ್, ಈ ಡೀಲನ್ನು ಇವರು ಇಂಡಿಯಾ ಕೊಟ್ಟಿದ್ದಾರೆ. ಓಕೆ, ಅಂದರೆ ಇದನ್ನು ಇಲ್ಲಿ ಡೆವಲಪ್ ಮಾಡ್ತಿರೋದು ಕೂಡ ಇಂಡಿಯಾ. ಸೊ ಉತೂರು ತಿಲಾ ಫಾಲ್ತು ಹಾರ್ಬರ್ ಎಲ್ಲಿದೆ ಅಂತಂದ್ಬಿಟ್ಟು ನಿಮಗೆ ಬಂತು ಅಂದರೆ ಅದು ಮಾಲ್ಡೀವ್ಸಲ್ಲಿ. ಸೊ ಇಷ್ಟು ನಮಗೆ ಈ ಆರ್ಟಿಕಲ್ಲು, ನಿಮಗೆ ಅದು ಬೇಸಿಕ್ಸ್ ಗೊತ್ತಿರಬೇಕು. ಈ ಆರ್ಟಿಕಲ್ನ ನಾನು ದ ಹಿಂದೂ 23 ಏಪ್ರಿಲ್ ಇಂಟರ್ನ್ಯಾಷನಲ್ ರಿಲೇಷನ್ ಶ್ರೀಲಂಕಾದಲ್ಲಿ ಫಿಶಿಂಗ್ ವಿಚಾರ ಅಂಡರ್ ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಸ್ವಲ್ಪ ನಾವು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯಾವುದಾದ್ರೂ ಒಂದು ದೇಶ ಅಂತ ನಾವು ತಗೊಂಡಾಗ, ಒಂದು ದೇಶ ಈಗ ಉದಾಹರಣೆಗೆ ಆ ದೇಶದ ಲ್ಯಾಂಡ್ ಇಷ್ಟಿತ್ತು ಅಂತಂದರೆ, ಈ ಲ್ಯಾಂಡಿಂದ ನಾವು 200 ನಾಟಿಕಲ್ ಮೈಲ್ಸ್ ಅಂತಂದರೆ 1.8 ಕಿಲೋಮೀಟರ್. 1 ನಾಟಿಕಲ್ ಮೈಲ್ ಅಂದರೆ 1.8 ಕಿಲೋಮೀಟರ್. 200 ನಾಟಿಕಲ್ ಮೈಲ್ಸ್ವರೆಗೂ ಆ ದೇಶದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಅಂದರೆ 200 ನಾಟಿಕಲ್ ಮೈಲ್ಸ್ವರೆಗೂ ಏನೇನು ಸಿಗುತ್ತಲ್ಲ ನೀರಲ್ಲಿರುವಂಥ ರಿಸೋರ್ಸಸ್, ಫಿಶಿಂಗು ಅವು ಇವೆಲ್ಲ, ಇದೆಲ್ಲ ಈ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ಬಿಟ್ಟು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸಲ್ಲಿ ಹೇಳಿದ್ದಾರೆ. ಇದು ಸಮುದ್ರದಲ್ಲಿರುವಂಥದ್ದು. ಓಕೆ, ಸಮುದ್ರದ ದಂಡೆ, ಸಮುದ್ರದ ಬೇಸ್ ಬುಡದಲ್ಲಿರುವಂಥದ್ದಲ್ಲ, ಸಿ ಬೆಡ್ಡಲ್ಲಿರುವಂಥದ್ದಲ್ಲ. ಸಿ ಬೆಡ್ಡಲ್ಲಿರುವಂಥದ್ದಕ್ಕೆ ನಾವೇನಾದ್ರೂ ಮುಟ್ಟಬೇಕಂತಂದರೆ ಅದಕ್ಕೆ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಹತ್ರ ಪರ್ಮಿಷನ್ ತೊಗೊಬೇಕು. ಸೊ ಇಂಟರ್ನ್ಯಾಷನಲ್ ಕನ್ವೆನ್ಷನ್ INCLOS ಇದೆಯಲ್ಲ, INCLOS 200 ನಾಟಿಕಲ್ ಮೈಲ್ಸಲ್ಲಿ ನೀರಿನಲ್ಲಿರುವಂಥ ರಿಸೋರ್ಸಸ್ಗೆ ಇದು ಮಾತಾಡುವಂಥದ್ದು. ಓಕೆ, ಸೊ ಒಂದು ದೇಶ ಇಲ್ಲಿದೆ, ಇನ್ನೊಂದು ದೇಶ ಇಲ್ಲಿದೆ ಅಂದಾಗ ಇಲ್ಲಿ 200 ನಾಟಿಕಲ್ ಮೈಲ್ಸ್ ಇವ್ರದ್ದು, ಈ 200 ನಾಟಿಕಲ್ ಮೈಲ್ಸ್ ಇವ್ರದ್ದು, ಮಧ್ಯ ಜಾಗನ ಹೈ ಸಿ ಅಂತಂದ್ಬಿಟ್ಟು ಹೇಳ್ತೀವಿ. ಹೈ ಸಿ ಸಮುದ್ರ, ಇಲ್ಲಿ ಯಾರ್ದು ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಆದರೆ ಇಂಡಿಯಾ ಮತ್ತು ಶ್ರೀಲಂಕಾ ಇಲ್ಲಿಲ್ಲೇ ಇರೋವಂಥ 2 ದೇಶ ಇದು. ಇಲ್ಲಿಂದ ನಾನು ಏನರ 200 ನಾಟಿಕಲ್ ಮೈಲ್ ಹೇಳಿದ್ರೆ ಇಲ್ಲಿವರೆಗೂ ಬರುತ್ತೆ. ಶ್ರೀಲಂಕಾದಿಂದ ಹಿಡಿದು ನಾನು 200 ನಾಟಿಕಲ್ ಮೈಲ್ ಹೇಳಿದ್ರೆ ಇಲ್ಲಿವರೆಗೂ ಬರುತ್ತೆ. ಹಾಗಾಗಿ ಈ 2 ದೇಶಕ್ಕೆ INCLOS ಇಂದು 200 ನಾಟಿಕಲ್ ಮೈಲ್ಸ್ ಇದೆಯಲ್ಲ ಕಾನ್ಸೆಪ್ಟು, ಅದನ್ನು ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಾಗಿ ಇಂಡಿಯಾ ಮತ್ತು ಶ್ರೀಲಂಕಾ ಇವರಿಬ್ಬರೇ ಮಾತಾಡಿಕೊಂಡು ಒಂದು ಇಂಟರ್ನ್ಯಾಷನಲ್ ಮಾರಿಟೈಮ್ ಬೌಂಡ್ರಿ ಲೈನ್ ಅಂತ ನಾವೇ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೂ ನನ್ನ ಬೌಂಡ್ರಿ, ಇಲ್ಲಿವರೆಗೂ ನಿನ್ನ ಬೌಂಡ್ರಿ, ಇದನ್ನು ದಾಟ್ ನೀನು ಬರಬೇಡ, ಇದು ದಾಟ್ ನಾನು ಬರಲ್ಲ ಅಂತ. ಆದರೆ ಈ ಜಾಗದಲ್ಲಿ ಈಗ ಫಿಶಿಂಗು, ಶ್ರೀಲಂಕಾದವರು ಫಿಶಿಂಗ್ ಮಾಡ್ತಿದ್ದಾರೆ, ಇಂಡಿಯಾದವರು ಫಿಶಿಂಗ್ ಮಾಡ್ತಿದ್ದಾರೆ. ಇಂಡಿಯಾದ ಏನು ಇಶ್ಯೂ ಅಂದರೆ, ಇದೇನು ಮಾರ್ಕಿಂಗ್ ಮಾಡಿದಾರಲ್ಲ, ಇದನ್ನ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡ್ರಿ. ಈಗ ಇದು ಇಂಡಿಯಾ ಅಂತಂದ್ಬಿಟ್ಟು ನಾನು ತೊಗೊಂಡ್ರೆ, ಇದು ಶ್ರೀಲಂಕಾ ಅಂತ ನಾನು ತೊಗೊಂಡ್ರೆ, ಇಲ್ಲಿ ಏನು ಮಾರ್ಕಿಂಗ್ ಮಾಡಿದಾರಲ್ಲ, ಈ ಮಾರ್ಕಿಂಗ್ ದಾಟಿ ಇಂಡಿಯಾದವ್ರು ಬರಂಗಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು ಅಂತಂದರೆ, ಈ ಮಾರ್ಕಿಂಗಲ್ಲಿ ಇಂಡಿಯಾದವ್ರು ಫಿಶ್ ಹಿಡಿಯೋಕೆ ಬಂದರೆ ಇಲ್ಲಿ ಮೋಸ್ಟ್ ಆಫ್ ಇಟ್ಟು ಕೊರಾಲ್ಸು ಆಮೇಲೆ ಶಾಲೋಸಿ ಇರೋದ್ರಿಂದ ಇಲ್ಲಿ ಜಾಸ್ತಿ ಇವ್ರಿಗೆ ಫಿಶಿಂಗ್ ಸಿಗ್ತಾನೆ ಇಲ್ಲ, ಅಂದರೆ ಮೇಲ್ಮೇಲೆ ಫಿಶಿಂಗ್ ಬರ್ತಾನೆ ಇಲ್ಲ. ಹಾಗಾಗಿ ಇವರು ಕದ್ದು ಮುಚ್ಚಿ ಆದ್ರೂ ಈ ಕಡೆವರೆಗೂ ಬಂದ್ಬಿಟ್ಟು ಅಥವಾ ಈ ಕಡೆವರೆಗೂ ಬಂದ್ಬಿಟ್ಟು ಫಿಶಿಂಗ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅಟ್ ದ ಸೇಮ್ ಟೈಮ್ ಇಂಡಿಯನ್ಸ್ ಟೆಕ್ನಾಲಜಿ ಇರೋದ್ರಿಂದ ಇವರು ಬಾಟಮ್ ಟ್ರಾಲಿಂಗ್ ಅಂತ ಮಾಡ್ತಿದ್ದಾರೆ.
ಬಾಟಮ್ ಟ್ರಾವೆಲಿಂಗ್ ಅಂತಂದರೆ ಫುಲ್ ಬುಡದಿಂದ ಫಿಶಿಂಗ್ ಮಾಡುವಂಥದ್ದು, ಮೇಲ್ ಬರುವಂಥ ಫಿಶ್ ಅಲ್ಲ, ಬುಡದಿಂದ ಫಿಶಿಂಗ್ ಮಾಡುವಂಥದ್ದು. ಆ್ಯಕ್ಚುಲಿ ಎಕಲಾಜಿಕಲಿ ಇದು ತಪ್ಪಿದು. ಈ ಥರ ನೀವು ಬುಡದಿಂದ ಫಿಶಿಂಗ್ ಮಾಡಿದ್ರೆ ಸಣ್ಣ ಸಣ್ಣ ಫಿಶ್ಗಳಿರ್ತಾವಲ್ಲ ಅವು ಎಲ್ಲ ಸೇರಿಸ್ಬಿಟ್ಟು ನೀವು ಕಿತ್ಬಿಡ್ತೀರಾ. ಹಾಗಾಗಿ ಆ ಫಿಶಿನ ಸಂತತಿ ಡೆವಲಪ್ ಆಗಿಬಿಟ್ಟು ಆ ಫಿಶಿನ ಸೈಕಲ್ ಏನಿದೆಯಲ್ಲ, ನೆಕ್ಸ್ಟ್ ಸಣ್ಣವಿರೋವು ದೊಡ್ಡವಾಗಿ ಆ ಥರ ಪೂರ್ತಿ ಸಂತತಿನ ನೀವು ಹಾಳು ಮಾಡಿಬಿಡ್ತೀರಾ. ಹಂಗಾಗಿ ಇದನ್ನು ಮಾಡಬೇಡಿ ಅಂತ ಎಷ್ಟು ಹೇಳಿದ್ರು ಇಂಡಿಯನ್ಸ್ ಮತ್ತೆ ಮಾಡ್ತಿದ್ದಾರೆ. ಸೊ ಆ ಕಾರಣದಿಂದ ಇಲ್ಲೇನಿದೆ ಶ್ರೀಲಂಕಾಗೆ ತುಂಬ ತೊಂದರೆ ಆಗ್ತಿದೆ. ಅಟ್ ದ ಸೇಮ್ ಟೈಮು ಶ್ರೀಲಂಕಾದವರು ಅವ್ರಿಗೂ ಕೂಡ ಒಂದೊಂದ್ಸತಿ ಗೊತ್ತಾಗ್ಲಿಲ್ಲಂಗೆ ಇಂಡಿಯನ್ ಸೈಡು ಅಥವಾ ಈ ಕಡೆ ಸೈಡ್ ಬಂದ್ಬಿಟ್ಟಾಗ ಅವ್ರನ್ನೂ ಕೂಡ ಇಂಡಿಯನ್ ಅಥಾರಿಟೀಸು ನೀವು ನಮ್ಮ ಜಾಗಕ್ಕೆ ಬಂದ್ರಿ ಅಂತ ಅಂದ್ಬಿಟ್ಟು ಅರೆಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಶ್ರೀಲಂಕಾದ ಅವಾಗ LTT ಗಲಾಟೆ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಿಲಿಟೆಂಟ್ಸ್ ಮೂವ್ ಆಗ್ತಿದ್ದ ಕಾರಣದಿಂದನೂ ಕೂಡ ಸ್ಟ್ರಿಕ್ಟ್ ಪ್ಯಾಟ್ರೋಲಿಂಗ್ ಇದೆ. ಅದ್ರ ಜೊತೆಗೆ ಇವಾಗ ಕರೆಂಟ್ಲಿ ಶ್ರೀಲಂಕಾದಲ್ಲಿ ಎಕನಾಮಿಕ್ ಕ್ರೈಸಿಸ್ ಇರೋದ್ರಿಂದ ಈ ಫಿಶರ್ಮೆನ್ಸಿಗೆ ಪೂರ್ತಿ ಅಧೋಗತಿ ಸಿಚುವೇಶನ್ ಬಂದ್ಬಿಟ್ಟಿದೆ. ಆ ಕಾರಣದಿಂದ ಹಂಗಾರೆ ಸೊಲ್ಯೂಷನ್ ಏನು ಮಾಡಬೇಕು ಅಂತನ್ಬಿಟ್ಟು ಅನ್ನೋ ಕಾರಣಕ್ಕೆ ಇಲ್ಲಿ ಇವರು ಆರ್ಟಿಕಲ್ ಬರೆದಿರುವಂಥದ್ದು. ಸೊ ಹಾಗಾಗಿ ಈ ಆರ್ಟಿಕಲ್ ನಾವೀಗ ಓದಬೇಕಂದ್ರೆ ನಿಮಗೆ ನಾನು ಹೇಳಿರುವಂಥ ಇಷ್ಟು ಬೇಸಿಕ್ಸ್ ವಿಚಾರಗಳು ನಿಮಗೆ ಗೊತ್ತಾಗಬೇಕು. ಈಗ ಈ ಆರ್ಟಿಕಲ್ ನೋಡೋಣ ಬನ್ನಿ. ಇದೇನಂತಂದರೆ ಆ್ಯಕ್ಚುಲಿ ಮಿಡ್ ಸಿಯಲ್ಲಿ, ಮಧ್ಯ ಸಮುದ್ರದಲ್ಲಿ ಇಂಡಿಯನ್ ಫಿಶರ್ಮ್ಯಾನ್ಸು ಮತ್ತು ಶ್ರೀಲಂಕನ್ ಫಿಶರ್ಮ್ಯಾನ್ಸು ಕ್ಲಾಶ್ ಆಗಿ ಒಬ್ರಿಗೊಬ್ರು ಶೂಟ್ ಮಾಡಿಕೊಂಡು ಎಲ್ಲಿ ಸತ್ತೋಗಿರೋಂಥ ಸಿಚುವೇಶನ್ ಆಗಿ 15 ತಿಂಗಳಾದಮೇಲೆ ಈಗ ಇಂಡಿಯಾ ಶ್ರೀಲಂಕಾ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಆನ್ ಫಿಶರೀಸು ಮೀಟಿಂಗ್ ಮಾಡಿದ್ದಾರೆ. ನಾವು ಏನು ಮಾಡ್ಬೋದು, ಏನು ಸೊಲ್ಯೂಷನ್ ಕೊಡ್ಬೋದು ಅಂತಂದ್ಬಿಟ್ಟು. ಅದರಲ್ಲಿ ಮೇಜರಾಗಿ ಅವ್ರು ದೂರ್ತಾ ಇರೋಂಥದ್ದು ಒಂದು ವಿಚಾರ, ಟ್ರಾವ್ಲಿಂಗ್. ನಾನು ಏನು ಹೇಳಿದ್ನಲ್ಲ, ಮೆಕನೈಸ್ಡ್ ಬಾಟಮ್ ಟ್ರಾವ್ಲಿಂಗು. ಫುಲ್ ಬುಡದಿಂದ ಫಿಶ್ನ ಎತ್ಕೊಂಡ್ಬಿಟ್ರೆ ಯಾರಿಗೂ ಫಿಶೇ ಸಿಗಲ್ಲ ಅನ್ನೋದು ಶ್ರೀಲಂಕಾ ಇಂಡಿಯಾ ಮೇಲೆ ದೂರ್ತಾ ಇರೋಂಥದ್ದು. ದೆನ್ ಅಟ್ ದ ಸೇಮ್ ಟೈಮ್ ನಾನು ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಮಾರಿಟೈಮ್ ಬೌಂಡ್ರಿ ಲೈನ್ ಇಂಡಿಯಾ ಮತ್ತು ಶ್ರೀಲಂಕಾ ತಾವಿಬ್ಬರು ಮಾಡ್ಕೊಂಡಿರೋಂಥದ್ದು. ಸೊ ಆ ಮಾಡ್ಕೊಂಡಿರೋದ್ರಲ್ಲಿ ಇಂಡಿಯನ್ಸಿಂದ ಏನಂತಂದರೆ ಅಲ್ಲಿ ಟೋಟಲ್ ಫುಲ್ ಆಫ್ ರಾಕ್ಸು, ಕೊರಾಲ್ಸು ಇವೇ ಇದಾವೆ. ಮತ್ತೆ ಅದು ತುಂಬ ಆಳವಾಗಿಲ್ಲ, ಇಲ್ಲೇ ಮೇಲ್ಮೇಲೆ ಇದೆ ಅದು ನೆಲ. ಸೊ ಆ ಕಾರಣದಿಂದ ಇಲ್ಲಿ ಜಾಸ್ತಿ ಫಿಶಿಂಗ್ ಸಿಗಲ್ಲ ಅನ್ನೋದು ಇಂಡಿಯಾದವ್ರದ್ದು ಬೇಜಾರು. ಸೊ ಹಿಂಗಿರ್ಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ ಇವ್ರು ಸೊಲ್ಯೂಷನ್ಸ್ಗಳು ಕೊಟ್ಟಿದ್ದಾರೆ. ಸೊಲ್ಯೂಷನ್ಸ್ ಏನಂದರೆ, ನೋಡ್ರಿ, ನೀವು ಈ ಫಿಶರ್ಮೆನನ್ನು ಇಂಡಿಯನ್ ಫಿಶರ್ಮೆನ್ನು ಶ್ರೀಲಂಕನ್ ಫಿಶರ್ಮೆನ್ ಅಂತ ನೋಡಬೇಡ್ರಿ. ಅವರಿಬ್ರಿಗೂ ಒಂದೇ ಲ್ಯಾಂಗ್ವೇಜ್ ಇದೆ, ಒಂದೇ ಕಲ್ಚರ್ ಇದೆ, ಒಂದೇ ರಿಲಿಜನ್ ಇದೆ. ಸೊ ಹಂಗಿರೋರನ್ನ ನಾವು ಇದನ್ನು ವಿಚಾರನ ಹ್ಯುಮ್ಯಾನಿಟೇರಿಯನ್ ಮತ್ತು ಲೈವ್ಲಿಹುಡ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ನೀವು ಮಾಡಿ ದೇಶದ ಗಡಿ ಹಾಕೊಂಡ್ಬಿಟ್ಟು ಇಬ್ಬರು ಲೈಫನ್ನು ಹಾಳು ಮಾಡಬೇಡ್ರಿ. ಹಾಗಾಗಿ ಅವೆರಡಕ್ಕೂ ಏನಾದರೂ ಒಂದು ನೀವು ಸೊಲ್ಯೂಷನ್ ಮಾಡಬೇಕು. ಆ ಸೊಲ್ಯೂಷನ್ ಜೊತೆಗೆ ಆಲ್ಟರ್ನೇಟಿವನ್ನು ಹೇಳ್ರಿ. ಏನಂದರೆ ಡೀಪ್ ಸಿ ಫಿಶಿಂಗ್ ಅಂತಂದರೆ, ಈಗ ಏನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇವ್ರದ್ದು 200 ನಾಟಿಕಲ್ ಮೈಲ್ಸು, ಇವ್ರದ್ದು 200 ನಾಟಿಕಲ್ ಮೈಲ್ಸ್ ಇರುತ್ತಲ್ಲ, ಅದು ಬಿಟ್ಬಿಟ್ಟು ಬೇರೆ ಹೈ ಸಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಫಿಶಿಂಗ್, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋ ಥರ ಮಾಡಿ, ಅದಕ್ಕೆ ಬೇಕಾದಂಥ ಫೆಸಿಲಿಟೀಸ್ಗಳನ್ನು ಮಾಡಿಕೊಡಿ. ಬೇಕಾದ್ರೆ ಇಬ್ಬರೂ ಜಾಯಿಂಟಾಗಿ ಒಂದು ಟೀಮ್ ಮಾಡಿಬಿಟ್ಟು ಸಮುದ್ರದ ಆಳಕ್ಕೆ ಹೋಗ್ಬಿಟ್ಟು, ಡೀಪಿಗೆ ಹೋಗ್ಬಿಟ್ಟು, ಸಮುದ್ರದ ಒಳಗಡೆ ಹೋಗ್ಬಿಟ್ಟು ಫಿಶಿಂಗ್ ಮಾಡೋ ಥರ ಪ್ಲ್ಯಾನ್ ಮಾಡಿಕೊಡ್ರಿ. ಅದೊಂದು ನೀವು ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು? ದೆನ್ ಅಟ್ ದ ಸೇಮ್ ಟೈಮ್ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ಮಾಡಿದೆ. ಮತ್ಸ್ಯ ಸಂಪದ ಯೋಜನಾ ಅಂತಂದರೆ ಈ ಫಿಶರ್ಮೆನ್ಸಿಗೆ ಬರೀ ಫಿಶಿಂಗ್ ಅಷ್ಟೇ ಅಲ್ಲದೆ ಬೇರೆ ಆಲ್ಟರ್ನೇಟ್ ಲೈವ್ಲಿಹುಡ್ ಮೆಜರ್ಸ್ ಕೂಡ ಇರುವಂಥದ್ದು. ಸೊ ಅದನ್ನು ಮೇನ್ಲಿ ತಮಿಳ್ನಾಡು ಫಿಶರ್ಮೆನ್ಸಿಗೆ ಇದು ನೀವು ಅಪ್ಲೈ ಮಾಡಬೇಕು. ಸೊ ಈ ಥರ ಅಪ್ಲೈ ಮಾಡಿ ಅವರಿಬ್ರಿಗೊಂದು ಜಾಯಿಂಟ್ ಕಮಿಟಿ ಮಾಡಿಬಿಟ್ಟು ಅವ್ರಿಗೆ ಅಥವಾ ಕಾಮನ್ ಫಿಶಿಂಗ್ ಗ್ರೌಂಡ್ಸನ್ನು ಮಾಡಿಬಿಟ್ಟು ಈ ಥರ ನೀವು ಮಾಡಿಕೊಟ್ಟು ಇದಕ್ಕೆ ಸೊಲ್ಯೂಷನ್ ಕೊಡಬೇಕೇ ಹೊರತು ಎಲ್ಲಿವರೆಗೂ ಇದನ್ನು ನೀವು ಪೊಲಿಟಿಸೈಸ್ ಮಾಡಿ ಒಂದು ದೇಶ ಮತ್ತು ದೇಶದ ಮಧ್ಯದಲ್ಲಿರುವಂಥ ಪ್ರಾಬ್ಲಮ್ ಆಗಿ ನೀವು ನೋಡ್ತಿರೋ ಅಲ್ಲಿವರೆಗೂ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ಅನ್ನೋದನ್ನು ಟಿ ರಾಮಕೃಷ್ಣನ್ ಅವರು ಇದರಲ್ಲಿ ಹೇಳಿದ್ದಾರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ವೆರಿ ಗುಡ್ ಸೊಲ್ಯೂಷನ್. ಈ ವಿಚಾರ ನಿಮಗೆ ಒನ್ ಆಫ್ ದ ಮೇಜರ್ ಇಶ್ಯೂ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ಇದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದೇ ಹ್ಯಾವ್ ಟು ಸಾಲ್ವ್ ಇಟ್. ಈ ಆರ್ಟಿಕಲ್ನ ನಾನು ದ ಹಿಂದೂ 23 ಏಪ್ರಿಲ್ ಪೊಲಿಟಿ ಪೋಸ್ಟಲ್ ಬಲೆಟ್ ಅಂಡರ್ ಹಾಕಿದ್ದೀನಿ. ಪೋಸ್ಟಲ್ ಬಲೆಟ್ ಫಾರ್ NRIs ಬೀಯಿಂಗ್ ಕಂಟೆಂಪ್ಲೇಟೆಡ್. ಈ ಆರ್ಟಿಕಲ್ ಅರ್ಥ ಆಗಬೇಕಾದ್ರೆ ಇದ್ರ ಬಗ್ಗೆ ನಮಗೆ ಡೀಟೇಲ್ಡ್ ಬ್ಯಾಕ್ಗ್ರೌಂಡ್ ಗೊತ್ತಾಗಬೇಕಾಗತ್ತೆ. ಆಗ ಮಾತ್ರ ನೀವು ಈ ಆರ್ಟಿಕಲ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಇದ್ರ ಬಗ್ಗೆ ನಾವು ಬ್ಯಾಕ್ಗ್ರೌಂಡ್ ನೋಡೋಣ. ಈ ಬ್ಯಾಕ್ಗ್ರೌಂಡಿಗೆ ನಾನು ಪ್ರೀವಿಯಸ್ ಮತ್ತು 28 ಮಾರ್ಚಿಂದು ಒಂದು ಆರ್ಟಿಕಲ್ ತೊಗೊಂಡು ಅದರಲ್ಲಿ ನಾನು ಇರುವಂಥ ನ್ಯೂಸನ್ನ ಡೀಟೇಲ್ ಹೇಳಿದ್ದೀನಿ. ಈಗ ಆ್ಯಕ್ಚುಲಿ ಏನಂದರೆ ನೋಡ್ರಿ, ಪ್ರಿಯರ್ ಟು 2010ಕ್ಕಿಂತ ಮುಂಚೆ ಏನಿತ್ತು ಅಂತಂದರೆ, ಈಗ NRI ಅಂತಂದರೆ ಯಾರು? ನಾನ್ ರೆಸಿಡೆಂಟ್ ಇಂಡಿಯನ್ ಅಂದರೆ ಇಂಡಿಯನ್ ಅಂತ ಇದೆ ಅಂದರೆ ಆತ ಇಂಡಿಯನ್ ಸಿಟಿಸನ್ನೇ. ಬಟ್ ನಾನ್ ರೆಸಿಡೆಂಟ್ ಅಂದರೆ ಇಂಡಿಯಾದಲ್ಲಿ ಇಲ್ಲ ಅಂತ, ಅಂದರೆ ಆತ ಎಲ್ಲೋ ಫಾರಿನಲ್ಲಿ ಅಲ್ಲಿ ನೆಲೆಸಿದ್ದಾನೆ. ಉದಾಹರಣೆಗೆ ಈಗ MS ಮಾಡೋದಕ್ಕೆ ಎಲ್ಲ ಹೋಗ್ತಾರಲ್ಲ ನಿಮ್ಮ ಫ್ರೆಂಡ್ಸು, ಸೊ ಅವರೆಲ್ಲರೂ ಕೂಡ ನಾವು ಅವ್ರನ್ನ NRI ಅಂತಲೇ ಅನ್ಬೋದು. ಸೊ ಆ NRI ಏನಾದ್ರೂ ಅಬ್ರಾಡಲ್ಲೇ 6 ತಿಂಗಳಕ್ಕಿಂತ ಜಾಸ್ತಿ ಕಾಲ ಅಲ್ಲೇ ಇದ್ದ ಅಂತಂದರೆ ದೆನ್ ಅವನಿಗೆ ಇಲ್ಲಿ ಬಂದ್ಬಿಟ್ಟು ಎಲಿಜಿಬಲ್ ಇಲ್ಲ ಅವನು ವೋಟ್ ಮಾಡೋದಕ್ಕೆ. ಯಾಕಂದರೆ ಯಾರಾದರೂ ಒಬ್ಬ ವ್ಯಕ್ತಿ 6 ತಿಂಗಳ ಮೇಲೆ ಹೊರಗಡೆ ಇದ್ದ ಅಂತಂದರೆ ಇಲ್ಲಿ ಏನು ಎಲೆಕ್ಟ್ರಲ್ ರೋಲ್ ಇರುತ್ತಲ್ಲ, ಅಂದರೆ ಅವ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವನ ಹೆಸರು ಇರುತ್ತಲ್ಲ, ಆ ಹೆಸರನ್ನ ತೆಗೆದಾಕ್ಬಿಡ್ತಾರೆ. ಸೊ ಹಾಗಾಗಿ ಅವನು ವೋಟ್ ಮಾಡೋದಕ್ಕಾಗಲ್ಲ. ಇದು ಸಿಚುವೇಶನ್ ನಮಗೆ ಯಾವಾಗಿದ್ದಂಥದ್ದು 2010ಕ್ಕಿಂತ ಮುಂಚೆ. ಅದಾದಮೇಲೆ
RPA ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆ್ಯಕ್ಟು 2010ನಲ್ಲಿ ಅದನ್ನು ಅಮೆಂಡ್ಮೆಂಟ್ ಮಾಡಿದ್ರು. ಆ ಅಮೆಂಡ್ಮೆಂಟ್ ಏನು ಮಾಡಿದ್ರು, ನೋಡಪ್ಪ ನೀನು 6 ತಿಂಗಳ ಮೇಲೆ ಇಂಡಿಯಾದಿಂದ ಹೊರಗಡೆ ಇದ್ರೂ ಕೂಡ ನೀನು ಎಲಿಜಿಬಲ್ ನಿಮಗೆ ಮಾಡ್ತೀನಿ ವೋಟ್ ಮಾಡೋದಕ್ಕೆ. ಸೊ ಆದರೆ ನೀನು ಬಂದು ವೋಟ್ ಮಾಡಬೇಕು ಅಂತ ನಿನಗೆ ಆಸೆ ಇತ್ತು ಅಂತಂದರೆ ನೀನು ಓವರ್ಸಿ ಎಲೆಕ್ಟರ್, ಅಂದರೆ ನಾನು ಭಾರತದಲ್ಲಿ ಬಂದು ಎಲೆಕ್ಷನಲ್ಲಿ ನಾನು ಭಾಗವಹಿಸ್ತೀನಿ, ಆದರೆ ನಾನು ಓವರ್ಸೀಸ್ ಅಂದರೆ ನಾನು ಭಾರತದ ಇಂದ ಹೊರಗಡೆ ಇದ್ದೀನಿ, ನನ್ನನ್ನು ಓವರ್ಸಿ ಎಲೆಕ್ಟರ್ ಅಂತ ಅಂದ್ಬಿಟ್ಟು ನೀವು ಫಸ್ಟ್ ಎನ್ರೋಲ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸೆಕ್ಷನ್ 20A ಆಫ್ ದಿ RPA ಪ್ರಕಾರ ನಾನು ಯಾವುದು ನನ್ನ ಪಾಸ್ಪೋರ್ಟಲ್ಲಿ ಅಡ್ರೆಸ್ ಮೆನ್ಷನ್ ಆಗಿದೆಯಲ್ಲ ಅದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾನು ಬಂದು ವೋಟ್ ಮಾಡ್ತೀನಿ. ನಾನು ಬಂದು ವೋಟ್ ಮಾಡ್ತೀನಿ ಅಂದರೆ ಆತ ಏನು ಮಾಡಬೇಕು, ಎಲ್ಲಾದರೂ ಅಮೆರಿಕದಲ್ಲಿದ್ದ ಅಂದರೆ ಫ್ಲೈಟ್ ಎತ್ಕೊಂಡು ಇಂಡಿಯಾದಲ್ಲಿ ಬಂದ್ಬಿಟ್ಟು ಅವನು ನಾನು ಓವರ್ಸಿ ಎಲೆಕ್ಟರ್ ಅಂತ ಅಂದ್ಬಿಟ್ಟು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೆ ಅಂದ್ಬಿಟ್ಟು ಈಗ ಅವ್ನು ಬಂದು ಇಲ್ಲಿ ವೋಟ್ ಮಾಡಬೇಕು. ಈಗ ನೋಡ್ರಿ, ನಿಜವಾಗ್ಲೂ ನಮ್ಮ ಇಂಡಿಯನ್ಸು ಫ್ಲೈಟ್ ಹತ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟು ಜಸ್ಟ್ ಇಲ್ಲಿ ಎಲೆಕ್ಷನಿಗೆ ವೋಟ್ ಮಾಡೋದಕ್ಕೋಸ್ಕರ ಬರ್ತಾರಾ? ಬರೋದಿಲ್ಲ. ಸೊ ಆ ಕಾರಣದಿಂದ ಮ್ಯಾಕ್ಸಿಮಮ್ ಪೀಪಲ್ ಯಾರು ಕೂಡ ಓವರ್ಸೀಸ್ ಎಲೆಕ್ಟರ್ ಅಂತ ಅಂದ್ಬಿಟ್ಟು ಎನ್ರೋಲೇ ಮಾಡ್ಕೊಂಡಿಲ್ಲ, ಆಮೇಲೆ ಅವರು ಇಂಡಿಯಾಗೆ ಬರ್ತಾನೂ ಇಲ್ಲ. ಆದ್ರೂ ನಾವು ಕ್ಲಬ್ಸ್ ಹೊಡೆಯುವಂಥ ಒಂದು ಒಳ್ಳೆ ಸಂಗತಿ ಏನಂತಂದರೆ, ಅದರಲ್ಲೂ ಯಾರು ಓವರ್ಸೀಸ್ ಎಲೆಕ್ಟರ್ಸ್ ಬಂದ್ಬಿಟ್ಟು ಇಲ್ಲಿ ವೋಟ್ ಮಾಡಿದ್ರಲ್ಲ, ಎಲೆಕ್ಷನ್ ನಡೀತಿದೆ ಅದಕ್ಕೋಸ್ಕರ ನಾನು ಬಂದು ವೋಟ್ ಮಾಡಬೇಕು ನಮ್ಮ ದೇಶ ಅಂತಂದ್ಬಿಟ್ಟು, ಅದರಲ್ಲಿ 90% ದೇ ಬಿಲಾಂಗ್ ಟು ಕೇರಳ. ಓಕೆ, ಸೊ ಹಾಗಾಗಿ ಈಗ ಏನು ರೂಲ್ಸ್ ಇವ್ರು ಮಾಡ್ಬೇಕಂತಿದ್ದಾರೆ ಅಂತಂದರೆ, ನಾವು ETPBS ಮಾಡಿಬಿಡೋಣ ಓವರ್ಸೀಸ್ ಎಲೆಕ್ಟ್ರೋರೇಟ್ಸ್ಗೆ ಅಂತ ಅಂದ್ಬಿಟ್ಟು. ETPBS ಅಂದ್ರೇನು? ಎಲೆಕ್ಟ್ರಾನಿಕಲ್ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್. ಎಲೆಕ್ಟ್ರಾನಿಕಲ್ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಏನಿದು? ಮುಂಚೆ ಇತ್ತ ಅಂತಂದರೆ ಹೌದು, ಸರ್ವಿಸ್ ವೋಟರಿಗೆ ಈ ಒಂದು ಪ್ರೊವಿಷನ್ ಇತ್ತು. ಸರ್ವಿಸ್ ವೋಟರ್ ಅಂದರೆ ಯಾರು? ಆರ್ಮಡ್ ಫೋರ್ಸಸ್ಸಲ್ಲಿ ಇರೋವಂಥವ್ರು ಅಥವಾ ಯಾವುದೇ ಒಂದು ಆರ್ಮಿ ಆ್ಯಕ್ಟ್ ಅಪ್ಲೈ ಆಗುವಂಥ ಜನ, ಅವರು ತಮ್ಮ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಭಾರತದ ಬೇರೆ ಬೇರೆ ಮೂಲೆಯಲ್ಲಿ ಅವ್ರು ವರ್ಕ್ ಮಾಡ್ತಿರ್ತಾರೆ. ಅಂಥವ್ರು ಅವರು ಡ್ಯೂಟಿ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಎಲೆಕ್ಷನಲ್ಲಿ ಅವ್ರು ವೋಟ್ ಮಾಡೋದಕ್ಕೂ ಆಗಲ್ಲ. ಅಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ? ETPBS ಮಾಡ್ತಾರೆ. ETPBS ಅಂದರೆ ಈಗ ಏನು ಮಾಡ್ತಾರೆ, ಅವರ ಕಾನ್ಸ್ಟಿಟ್ಯೂನ್ಸಿನ ರಿಟರ್ನಿಂಗ್ ಆಫೀಸರ್ ಇರ್ತಾರಲ್ಲ, ಈ ಆಫೀಸರು ಪೋಸ್ಟಲ್ ಬ್ಯಾಲೆಟನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಇಮೇಲ್ ಮಾಡ್ತಾರೆ. ದೆನ್ ಇವ್ರು ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ಅವರು ಯಾರಿಗೆ ವೋಟ್ ಮಾಡ್ತಿದ್ದಾರೆ ಅನ್ನೋದನ್ನು ಮ್ಯಾನ್ಯುಯಲಿ ಅವ್ರು ಟಿಕ್ ಮಾಡಿಬಿಟ್ಟು ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಮತ್ತೆ ವಾಪಸ್ ಏನು ಮಾಡ್ತಾರೆ, ಇವ್ರಿಗೆ ಕಳಿಸ್ತಾರೆ. ಯಾವತ್ತು ಕೌಂಟಿಂಗ್ ಇರುತ್ತಲ್ಲ ಅವತ್ತಿನ ದಿನ ಬೆಳಗ್ಗೆ 8 ಗಂಟೆ ಒಳಗಡೆ ಇವ್ರದ್ದು ಮೇಲ್ ಬಂದಿರಬೇಕು. ಓಕೆ, ಅವಾಗ ಏನು ಮಾಡ್ತಾರೆ, ಇವ್ರನ್ನ ಕೌಂಟಿಗೆ ತೊಗೊತಾರೆ. ಸೊ ಹಾಗಾಗಿ ಇದೇ ಥರನೇ ನಾವು NRIಸ್ಗೂ ಕೂಡ ಕೊಟ್ಟರೆ ಚೆನ್ನಾಗಲ್ವಾ? ಹಾಗಾಗಿ ಅವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರಲ್ವ ಅನ್ನೋ ಕಾರಣಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ನು ಅದನ್ನು ಪ್ರಪೋಸ್ ಮಾಡಿದೆ ಲಾ ಮಿನಿಸ್ಟ್ರಿಗೆ. ಸೊ ಲಾ ಮಿನಿಸ್ಟ್ರಿ ಕಂಡಕ್ಟ್ ಆಫ್ ದಿ ಎಲೆಕ್ಷನ್ ರೂಲ್ಸ್ 1961 ಇದೆಯಲ್ಲ, ಇದನ್ನು ಅಮೆಂಡ್ಮೆಂಟ್ ಮಾಡಿಬಿಟ್ಟು ಇದನ್ನು ನಾವು ಪ್ರಮೋಟ್ ಮಾಡಬೇಕಂತ ಡಿಸೈಡ್ ಆಗಿದ್ದಾರೆ. ಈಗ ನೀವು ಈ ಆರ್ಟಿಕಲಿಗೆ ಬನ್ನಿ. ಈಗ ಈ ಆರ್ಟಿಕಲಲ್ಲಿ ಏನಂತಂದರೆ, ಎಲೆಕ್ಷನ್ ಕಮಿಷನ್ನು NRIಸಿಗೆ ಹೇಳ್ತಿದೆ, ನೀವು ದಯವಿಟ್ಟು ರಿಜಿಸ್ಟರ್ ಆಗಿ ಓವರ್ಸೀಸ್ ಎಲೆಕ್ಟರ್ ಆಗಿ, ಸೊ ದಟ್ ನೀವೇನು ಮಾಡ್ಬೋದು, ಮುಂದೊಂದು ದಿನ ನಾವು ಪೋಸ್ಟಲ್ ಬ್ಯಾಲೆಟಲ್ಲಿ ಪ್ರೊವೈಡ್ ಮಾಡ್ಬೇಕಂತಿದ್ದೀವಲ್ಲ, ಆ ಥರ ಪ್ರೊವೈಡ್ ಮಾಡಿದಾಗ ನೀವು ಅದರಲ್ಲಿ ಏನು ಮಾಡ್ಬೋದು, ಇನ್ವಾಲ್ವ್ ಆಗಿ ವೋಟ್ ಮಾಡ್ಬೋದು. ಕರೆಂಟ್ಲಿ ನಂಬರ್ ಆಫ್ ಪೀಪಲ್ ಆ ಥರ ಓವರ್ಸಿ ಎಲೆಕ್ಟರ್ ಅಂತ ಅಂದ್ಬಿಟ್ಟು ಇರೋವಂಥವ್ರು ತುಂಬ ಕಮ್ಮಿ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾಗಿ ನಾನು ಏನು ETPBS ಹೇಳಿದ್ನಲ್ಲ, ಆ ETPBS ಪ್ರಕಾರ ನೆಕ್ಸ್ಟು NRIಸ್ಗೂ ಕೂಡ ಅಲೋ ಮಾಡಬೇಕಂತ. ಪ್ರೆಸೆಂಟ್ ಸಿಚುಯೇಷನ್ ಹೆಂಗಿದ್ರೆ, while at present NRI is allowed to register as overseas elector as long as they have not acquired citizenship of another country. Obviously ಬೇರೆ ಕಂಟ್ರಿ ಸಿಟಿಸನ್ಶಿಪ್ ತೊಗೊಂಡ್ರೆ ಇಲ್ಲಿ ಓದಂಗೆ, ಅವರು ಬೇರೆ ಕಂಟ್ರಿ ಸಿಟಿಸನ್ಶಿಪ್ ತೊಗೊಂಡಿಲ್ಲ, ಅಲ್ಲಿ ನೆಲೆಸಿದ್ದಾರೆ. ದೆನ್ ಅಂಥವ್ರು ವೋಟ್ ಮಾಡ್ಬೋದಾ? ವೋಟ್ ಮಾಡ್ಬೋದು. ಏನು, ಫಸ್ಟ್ ಅವ್ರು ಓವರ್ಸೀಸ್ ಎಲೆಕ್ಟರ್ ಅಂತ ಅಂದ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಆಗಿರಬೇಕು. ಅದಾದಮೇಲೆ ರೆಸ್ಪೆಕ್ಟಿವ್ ಪೋಲಿಂಗ್ ಬೂತಿಗೆ ಅವರು ದುಡ್ಡು ಖರ್ಚು ಮಾಡಿಕೊಂಡು ಫ್ಲೈಟಲ್ಲಿ ಬಂದು ಇಲ್ಲಿ ಬಂದ್ಬಿಟ್ಟು ವೋಟ್ ಮಾಡಬೇಕು. ಹಾಗಾಗಿ ಭಾಳ ಜನ ಬರ್ತಾನೆ ಇಲ್ಲ. ಹಂಗಾರೆ ನಾವು ಬರೋದೇ ಇಲ್ಲ ಅಂತಂದರೆ ಓವರ್ಸಿ ಎಲೆಕ್ಟರ್ ಆಗಿ ನಾವು ಎದಕ್ಕೋಸ್ಕರ ರಿಜಿಸ್ಟರ್ ಮಾಡ್ಕೊಬೇಕು ಅನ್ನೋದು ಇವ್ರ ಪ್ರಶ್ನೆ. ಇದು ಈ ಒಂದು ಆರ್ಟಿಕಲಿಂದ ಸಾರ.